ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ನೀವೆಲ್ಲ ತಮ್ನೇಲಲ್ಲಿ ನೋಡಿರ್ತೀರಾ ನಾವು ಯಾವ ಜಾಗಕ್ಕೆ ಹೋಗಿದ್ವಿ ಅಂತ. ಎಕ್ಸಾಕ್ಟ್ಲಿ ಹೌದು, ಕಾರ್ಟ್ ಟು ಕೆಫೆ ಅನ್ನೋ ಒಂದು ಜಾಗಕ್ಕೆ ಹೋಗಿದ್ವಿ ನಾವು. ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಹಠ ಮಾಡಿದ್ರು ಈ ಜಾಗಕ್ಕೆ ಕರ್ಕೊಂಡು ಹೋಗಲೇಬೇಕು ಅಂತ. ಮಕ್ಕಳಿಗೆಲ್ಲ ಅದೊಂದು ಕ್ರೇಜು, ಅವರೇ ಕಾರ್ನ ಡ್ರೈವ್ ಮಾಡಬೇಕು ಅಂತ ಹೇಳಿ ಅಲ್ಲಿರೋ ಒಂದು ಕಾರ್ನ ಅವರೆಲ್ಲ ಡ್ರೈವ್ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟರು ಮನೆಯಲ್ಲಿ, ಇಲ್ಲ ನೀವು ಕರ್ಕೊಂಡು ಹೋಗಲೇಬೇಕು ಅಂತ. ಸೊ ಆನ್ ಡಿಮ್ಯಾಂಡ್ ನಾವು ಏನೂ ಮಾಡೋಕ್ಕಾಗಲಿಲ್ಲ, ಕರ್ಕೊಂಡು ಹೋಗಲೇಬೇಕಾಯಿತು. ಸೊ ಲಾಸ್ಟ್ ವೀಕೆಂಡೇ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಸೊ ಈ ವೀಕೆಂಡ್ ಬಿಡಲೇ ಇಲ್ಲ ಮಕ್ಕಳು, ನೀವೆಲ್ಲ ಪ್ರಾಮಿಸ್ ಮಾಡಿದ್ರಿ ಈ ವೀಕೆಂಡ್ ಕರ್ಕೊಂಡು ಹೋಗ್ತೀವಿ ಅಂತ. ಸೊ ಈ ವೀಕೆಂಡ್ ಕರ್ಕೊಂಡು ಹೋಗಲೇಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಒಪ್ಕೊಂಡು ಓಕೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಹತ್ರನೂ ಸಿಕ್ಕಾಪಟ್ಟೆ ಪರ್ಮಿಷನ್ಸ್ ಕೇಳಿ ಅವರು ಕಾಲಿಗೆಲ್ಲ ಬಿದ್ದಿದ್ದಾರೆ ಮಕ್ಕಳು. ನೀವು ನೋಡ್ತಾ ಇದ್ದೀರಾ ಯಾವ ಥರ ಕಾಲು ಮುಗಿತಾ ಇದ್ದಾರೆ ಅಂತ. ಅವ್ರು ಮಾತಾಡಿರೋದನ್ನು ಕೂಡ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಹಿಂಗೆ ರೆಡಿ ಆಗ್ಲಾ? ಹಿಂಗೆ ರೆಡಿ ಆಗ್ಲಾ? ಇಲ್ಲೇ ಅಲ್ಲ ಸರಿ, ಕರ್ಕೊಂಡು ಹೋಗ್ತೀನಿ. ಹೇಳೋ ಮಾತ್ರ ನೀವ್ ಯಾರು ಕೇಳ್ತೀರ? ಪ್ರಾಮಿಸ್ ಮಾಡ್ರಿ. ಬಿಡು, ಇವನ್ ಲೆಕ್ಕ ಇಲ್ಲ. ಅವ್ನ್ ಚಿಕ್ಕ ಮಗು ಏನ್ ಹೇಳಿದ್ರು ನೀನ್ ಎದುರು ಜವಾಬು, ಇವನ್ಗೆ ಏನ್ ಹೇಳಿದ್ರು ನೀನ್ ಎದುರು ಜವಾಬು. ಇವ್ನ ಅದಮ್ ಬಡದಮ್ಮ, ಒಂದ್ಸಲ ಕೇಳ್ತಾನೆ, ಒಂದ್ಸಲ ಒಲೆ ತಿಂತಾನೆ, ಇಲ್ಲ ಸುಮ್ಮನೆ ಇರ್ತಾನೆ. ಏನ್ ಇವತ್ತಿಂದ ಬರ್ತಡೆ ಮುಯಿ ಮಾತ್ರ ಹತ್ಕೊಂಡು ಕೊಡೋದು ಅವನಿಗೆ. ಇವಾಗ ನಿನ್ ಪ್ರಾಬ್ಲಮ್ ಮುಯ್ ಕೊಡ್ತಾನೆ ಅಂತಾನ ಅವ್ನು ಹೇಳೋ ಮಾತು ಕೇಳಲ್ಲ ಅಂತದ. ಎಲ್ಲ ಬಂದು ನನ್ನ ಹತ್ರ ತಾನೇ ಮಾಡಿಸ್ಕೊತಾನೆ. ಇವಾಗ ಗೋಕಾಟಿಗೆ ಹೋಗೋಣ ಅಂತ ಯಾರು ಬಂದು ಕೇಳ್ತಾ ಇದೆಯಾ? ಆಟ ಮಾಡ್ತಾ ಇದೆಯಾ? ಯಾರನ್ನ ಕೇಳ್ತಾ ಇದೆಯಾ? ಹೋಗ ಅಲ್ಲೇ ಆಟ ಮಾಡ್ಬೇಕಾಯ್ತು. ನೀನು ಫೋನ್ ಮಾಡಿ ಆಟ ಮಾಡು. ಆಟ ಮಾಡು. ಕಾಯ್ಕೊಂಡಿಲ್ಲಪ್ಪ ನನ್ನ ಮಗನೇ, ಇನ್ನು ಅವನಿಗೆ ಕೊಟ್ಕೊ ಮುಯಿನ, ನನಗೆ ಹಾಕ್ಬೇಕು. ಇವನು ಕೇಕು, ಇವನ್ ಬರ್ತಡೇ ಡೆಕೋರೇಷನ್ ಡಿಸೈನು, ಇವನ್ ಊಟ, ಅಡಿಗೆ ಭಟ್ಟ, ಕಡೆಗೆ ಹೊತ್ಕೊಳೋ ಕಾಸು ಎಣಿಸ್ಕೊಡೋ ನಾನು, ಮುಯಿ ಮಾತ್ರ ಅವನಿಗೆ. ಯಾವ ನ್ಯಾಯನೋ? ಮಕ್ಕಳು ಹಠ ಮಾಡಿದ್ರೆ ಏನೂ ಮಾಡೋಕ್ಕಾಗೋದಿಲ್ಲ, ಕರ್ಕೊಂಡು ಹೋಗಲೇಬೇಕು. ಸೊ ಹಾಗಾಗಿ ನಾವು ನಮ್ಮ ಮಕ್ಕಳನ್ನ ಕರ್ಕೊಂಡು ಹೊರಟ್ವಿ. ನಾವು ಮನೆ ಬಿಡೋ ಅಷ್ಟರಲ್ಲಿ ಆಲ್ರೆಡಿ 2:30 3 o'clock ಆಗಿತ್ತು. ಮನೇಲೇ ಊಟ ಎಲ್ಲ ಮುಗಿಸ್ಕೊಂಡಿದ್ವಿ. ಸೊ ಹಾಗಾಗಿ ಎಲ್ಲೂ ಊಟಕ್ಕೆ ಅಂತ ನಿಲ್ಲಿಸೋ ಅವಶ್ಯಕತೆ ಇರಲಿಲ್ಲ. ಸೊ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದರು. ನಮ್ಮ ಅಬ್ಬನೂ ಅಷ್ಟೇ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದ, ಡ್ರೈವ್ ಮಾಡೋಣ ಕಾರ್ನ ಅಂತ ಹೇಳಿ. ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗೇ ಇದ್ದೆ, ನೋಡೋಣ ಅಲ್ಲಿ ಹೇಗಿರುತ್ತೆ ಅಂತ ಹೇಳಿ. ಕಾರಲ್ಲಿ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಮಾತುಗಳನ್ನು ಆಡ್ಕೊಂಡು ಹೋಗ್ತಾ ಇದ್ವಿ. ನನ್ನ ಚಿಕ್ಕ ಮಗ ಅಂತೂ ತುಂಬಾ ಮಾತಾಡ್ತಾನೆ. ಹೋಗ್ತಾ ಹಾಗೆ ನಿಮಗೂ ಕೂಡ ಅಲ್ಲಿ ಒಂದು ಏರೋಪ್ಲೇನ್ ಹೋಟೆಲ್ ಇದೆ, ಸೊ ಅದನ್ನು ತೋರಿಸೋಣ ಅಂತ ಹೇಳಿ ನಾನು ರೆಕಾರ್ಡ್ ಮಾಡಿಕೊಂಡೆ. ನೋಡಿ, ಈ ಒಂದು ಏರೋಪ್ಲೇನ್ ಹೋಟೆಲ್ ಬಂದು ಬನ್ನರ್ಘಟ್ಟ ರೋಡಲ್ಲೇ ಇರೋದು. ಇದಕ್ಕೂ ಒಂದ್ಸಲ ಹೋಗಬೇಕು ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋದಾಗಲೂ ಒಂದು ವ್ಲಾಗ್ ಮಾಡ್ತೀನಿ. ಏರೋಪ್ಲೇನ್ ಹೋಟೆಲು ಅದೇನೋ ಏರೋ ಟೈಗರ್ ಅಂತ ಏನೋ ಬರುತ್ತೆ ಹೆಸರು, ನಂಗೆ ಕ್ಲಿಯರಾಗಿ ಗೊತ್ತಿಲ್ಲ ಅದು. ನೋಡಿ, ಇದೇ ಆ ಏರೋಪ್ಲೇನ್ ಹೋಟೆಲು. ಒಂದ್ಸಲ ಹೋಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಫುಡ್ಡೆಲ್ಲ ಹೇಗಿರುತ್ತೆ ಅಂತ. ನಮಗೆ ಹೋಗ್ತಾ ದಾರಿಯಲ್ಲೇ ಅಲ್ಲೇ ಬೋರ್ಡ್ಗಳನ್ನ ಹಾಕಿದ್ದಾರೆ, ಲೆಟ್ಸ್ ಗೋ ಕಾರ್ಟಿಂಗ್ ಅಂತ ಹೇಳಿ. ಸೊ ಹಾಗಾಗಿ ನಮಗೆ ಆ ಜಾಗನ ಹುಡ್ಕೋದು ಅಷ್ಟು ಕಷ್ಟ ಅನ್ಸೋದಿಲ್ಲ. ಸೊ ಇದಕ್ಕೂ ಮುಂಚೆ ನನ್ನ ಹಸ್ಬೆಂಡು ಮ್ಯಾಂಗೋ ಮಿಸ್ಟಿಗೆ ಹೋಗ್ತಾನೆ ಹೇಳಿದರು, ಇಲ್ಲಿ ಗೋಕಾಟಿಂಗ್ ಇದೆ, ನಿಮ್ಮ ರೈಟ್ ಸೈಡ್ಗೆ ನೋಡಿ ಅಲ್ಲಿ ಗೋಕಾಟಿಂಗ್ ಕಾಣುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಮಕ್ಕಳು ಅದನ್ನು ಮೈಂಡಲ್ಲಿ ಇಟ್ಕೊಂಡಿದ್ರು. ಸೊ ಹಾಗಾಗಿ ಅವರು ಕೇಳ್ತಾಯಿದ್ರು ಕರ್ಕೊಂಡು ಹೋಗಿ ಅಂತ ಹೇಳಿ. ನೋಡಿ, ಬನ್ನರ್ಘಟ್ಟ ರೋಡಲ್ಲಿ ಟುವರ್ಡ್ಸ್ ಯುವರ್ ರೈಟ್ ನಿಮಗೆ ಕಾರ್ಟ್ ಟು ಕೆಫೆ ಸಿಗುತ್ತೆ. ಸೊ ಇದು ನಾನು ಫಸ್ಟ್ ಟೈಮ್ ಕಾರ್ಟ್ ಟು ಕೆಫೆಗೆ ಬರ್ತಾ ಇರೋದು. ಸೊ ಇಲ್ಲಿಂದ ಸ್ಟ್ರೈಟ್ ಹೋಗಿ ಲೆಫ್ಟ್ ಸೈಡ್ಗೆ ನಮಗೆ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಸೊ ನಾವು ಅಲ್ಲಿಂದ ಲೆಫ್ಟ್ ಸೈಡಿಗೆ ಹೋಗಿ ಅಲ್ಲಿ ನಮ್ಮ ಕಾರ್ನ ಪಾರ್ಕ್ ಮಾಡೋಣ ಅಂತ ಹೇಳಿ ಅಲ್ಲೇ ಹೋದ್ವಿ. ಅಲ್ಲಿ ಹೋಗಿದ ತಕ್ಷಣ ಮಕ್ಕಳು ಆ ಗಿಡಗಳ ಹತ್ರ ಹೋಗಿ ನಿಂತ್ಕೊಂಡ್ರು. ಅಲ್ಲಿ ನೋಡಿದ್ರೆ ಟಚ್ ಮಿ ನಾಟ್ ಪ್ಲ್ಯಾಂಟ್ ಇತ್ತು. ಸೊ ಈ ಟಚ್ ಮಿ ನಾಟ್ ಪ್ಲ್ಯಾಂಟ್ನ ಮಕ್ಕಳು ಮುಟ್ಟಿ ನೋಡ್ತಾ ಇದ್ರು. ಸೊ ಅದು ಟಚ್ ಮಾಡಿದ ತಕ್ಷಣ ಒಂದು ಮುಚ್ಕೊಳ್ಳುತ್ತೆ ಅಲ್ಲ ಲೀವ್ಸ್ ಎಲ್ಲಾನು. ಸೊ ಹಾಗಾಗಿ ಮಕ್ಕಳು ಕಳ್ಳ ಬಂದ ಬಾಗಿಲು ಮುಚ್ಕೋ, ಕಳ್ಳ ಬಂದ ಬಾಗಿಲು ಮುಚ್ಕೋ ಅಂತ ಅದ್ರ ಜೊತೆಗೆ ಹೋಗಿ ಆಟಾಡ್ತಾ ಇದ್ರು. ನೇಚರ್ ಜೊತೆ ಆಟಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹೇಳಿ. ನಾವೆಲ್ಲ ಹೊರಡ್ತಾ ಇದ್ವಿ, ಅವರಮ್ಮ ಬೈತಾ ಇದ್ರು ಗಿಡಗಳ ಹತ್ರ ಎಲ್ಲ ಹೋಗಬೇಡಿ, ಅಲ್ಲಿ ಹಾವುಗಳು ಬರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಮಕ್ಕಳು ಸರಿ ಆಯಿತು ಅಂತ ಹೇಳಿ ಒಳಗಡೆ ಹೋಗೋಣ ಅಂತ ಬಂದ್ವಿ. ಇದೇ ನೋಡಿ ಕಾರ್ಟ್ ಟು ಕೆಫೆ ಎಂಟ್ರೆನ್ಸು. ಸೊ ನಮಗೆ ಬಂದಿದ ತಕ್ಷಣ ಗೊತ್ತಾಗುತ್ತೆ ಈ ಒಂದು ಕಾರ್ಟ್ ಟು ಕೆಫೆ ವೈಬ್ಸ್ ಹೇಗಿರುತ್ತೆ ಅಂತ. ಟೋಟಲಿ ಫನ್ ಫ್ಯಾಕ್ಟರ್ ಇದು. ಹೇಗಿರುತ್ತೆ ಅಂದರೆ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ಫನ್ ಫ್ಯಾಕ್ಟ್ರಿ ಅಂತ, ಕಾರ್ಟ್ ಟು ದ ಫನ್ ಫ್ಯಾಕ್ಟ್ರಿ ಅಂತ. ಹೋಗ್ತಾನೆ ವೈಬ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಏನೋ ಒಂಥರ ಖುಷಿ ಇತ್ತು ಮಕ್ಕಳಲ್ಲಿ.
ಹಾಗೆ ನಮಗೂ ಖುಷಿ ಇತ್ತು ಹೇಗಿರುತ್ತೆ ಏನು ಈ ಒಂದು ಎಕ್ಸ್ಪೀರಿಯನ್ಸ್ ಅಂತ. ನನಗಂತೂ ವ್ಲಾಗ್ ಮಾಡಬೇಕು ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅನ್ನೋದೇ ಸಿಕ್ಕಾಪಟ್ಟೆ ಖುಷಿ ಇತ್ತು. ಸರಿ ಆಯಿತು, ನಾನು ಹೋಗಿದ್ದೀನಿ, ನಾನು ವ್ಲಾಗ್ ಮಾಡಿದ್ರೆ ಇನ್ನೂ ಒಂದಷ್ಟು ಜನಕ್ಕೆ ತಿಳಿಸ್ಕೊಡ್ಬೋದಲ್ವ ಕಾಟು ಕೆಫೆ ಎಲ್ಲಿದೆ ಹೇಗಿದೆ ಅಂತೆಲ್ಲ ಹೇಳಿ. ಸೊ ಹಾಗಾಗಿ ನಾನು ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸ್ಟಾರ್ಟಿಂಗ್ ಹೋಗಿದ ತಕ್ಷಣವೇ ನನಗೆ ಗೊತ್ತಾಗಲಿಲ್ಲ ಯಾವ ಕಡೆ ಹೋಗಬೇಕು ಅಂತ. ಸ್ಟ್ರೈಟಾಗಿ ಹೋದೆ. ಅಲ್ಲಿ ನೋಡಿದ್ರೆ ಅಲ್ಲಿ ಹೋಗಿದ ತಕ್ಷಣವೇ ಅಲ್ಲಿ ಕಾರೆಲ್ಲ ಡ್ರೈವ್ ಮಾಡ್ತಾಯಿದ್ರು. ಸೊ ಅದಲ್ಲ ಟಿಕೆಟ್ ಕೌಂಟರು ಅಂತ ಗೊತ್ತಾಯಿತು. ಸೊ ನೋಡಿ ಪೇಂಟಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ, ಮೇಂಟೆನೆನ್ಸು ಚೆನ್ನಾಗಿದೆ, ಆಮೇಲೆ ಅಲ್ಲೇ ಫುಡ್ ಕೂಡ ಅವೈಲೇಬಲ್ ಇದೆ. ಸೊ ಇಲ್ಲಿಗೆ ಹೋದ್ಮೇಲೂ ನನಗೆ ಗೊತ್ತಾಗಲಿಲ್ಲ ಟಿಕೆಟ್ನ ಎಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಹೇಳಿ. ಬಿಕಾಸ್ ಅಲ್ಲಿ ಯಾರು ನಿಂತ್ಕೊಂಡು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳೋದಿಲ್ಲ. ಸೊ ಫಸ್ಟ್ ಟೈಮ್ ಅಲ್ವಾ, ಸೊ ಹಾಗಾಗಿ ನಾನು ಇಲ್ಲಿಂದ ಇದು ಟೋಟಲಿ ರೆಸ್ಟೋರೆಂಟ್ ಏರಿಯಾ ಅಂದ್ಕೊಂಡೆ ನಾನು. ಯಾಕಂದರೆ ಎಲ್ಲರೂ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರು, ಸ್ನ್ಯಾಕ್ಸ್ ತಿಂತಾಯಿದ್ರು. ಸೊ ಹಾಗಾಗಿ ನನಗೂ ಗೊತ್ತಾಗಿಲ್ಲ ಮೇ ಬಿ ಇದು ರೆಸ್ಟೋರೆಂಟ್ ಏರಿಯಾ ಅಂತ ಹೇಳಿ ಸ್ಟ್ರೈಟ್ ಬಂದು ಲೆಫ್ಟಿಗೆ ಹೋದೆ. ಅಲ್ಲಿಂದ ಹೋದರೆ ಅಲ್ಲಿ ಟೋಟಲಿ ನಮಗೆ ಎಲ್ಲಿ ಟಿಕೆಟ್ ಮಾರ್ತಿದ್ದಾರೆ ಅನ್ನೋದೇ ನನಗೆ ಐಡಿಯಾ ಇರಲಿಲ್ಲ. ಸೊ ಅಲ್ಲಿ ಹೋಗಿ ಎಷ್ಟೋವರೆಗೂ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀನಿ, ಮೇ ಬಿ ಹೋಗ್ತಾ ಅಲ್ಲಿ ಪರ್ಚೇಸ್ ಮಾಡ್ಕೋಬೇಕು ನಾವು ಟಿಕೆಟ್ನ ಅಂತ ಹೇಳಿ. ಅದರಲ್ಲೇ ನನಗೆ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಯಿತು. ಆ್ಯಕ್ಚುಲಿ ಸಂಡೇ ಆ್ಯಂಡ್ ಸ್ಯಾಟರ್ಡೇಸ್ ದಯವಿಟ್ಟು ಹೋಗಬೇಡಿ, ಸಿಕ್ಕಾಪಟ್ಟೆ ವೆಯ್ಟ್ ಮಾಡಬೇಕು. ಮ್ಯಾಕ್ಸ್ ಟು ಮ್ಯಾಕ್ಸ್ 2 to 3 hours ವೆಯ್ಟ್ ಮಾಡಲೇಬೇಕು. ಮ್ಯಾಕ್ಸಿಮಮ್ 2 hours ಆದರೂ ನಾವು ವೆಯ್ಟ್ ಮಾಡಲೇಬೇಕು ಸ್ಯಾಟರ್ಡೇಸ್ ಆ್ಯಂಡ್ ಸಂಡೇಸ್ ಹೋಗ್ಬಿಟ್ರೆ. ಯಾಕಂದರೆ ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ ಅಲ್ಲಿ. ಸೊ ನಮಗೆ ವೇಟಿಂಗ್ ನಮಗೆ ಸಾಕಾಯಿತು ಅಲ್ಲಿ ವೆಯ್ಟ್ ಮಾಡಿ. ಆಲ್ರೆಡಿ ನಾನು ಹೋಗಿದ್ದೆ 2:30 3 o'clock ಅನಿಸುತ್ತೆ, 4:35 ಆಗೋಯಿತು ಅಲ್ಲಿ ನಾನು ಹೋಗೋ ಅಷ್ಟರಲ್ಲಿ. ಆಮೇಲೆ ಸರಿ ಅಂತ ಹೇಳಿ ಈ ಕಡೆ ಬಂದೆ. ಅಲ್ಲಿ ಎಂಕ್ವೈರಿ ಮತ್ತು ರಿಸೆಪ್ಷನ್ ಅನ್ನೋ ಒಂದು ಕೌಂಟರ್ ಕಾಣಿಸ್ತು. ಸೊ ಹಾಗಾಗಿ ಇಲ್ಲಿ ಟಿಕೆಟ್ ಬೈ ಮಾಡಬೇಕು ಅನ್ನೋದೊಂದು ಐಡಿಯಾ ಬಂತು ನನಗೆ. ಸುತ್ತಲೂ ನೋಡ್ತೀನಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಒಂದು ಕೆಫೆ, ಸಖತ್ತಾಗಿ ಮಾಡಿದ್ದಾರೆ. ಈ ಒಂದು ಕೆಫೆನೇ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿದೆ. ಮೇಲೆ ಹ್ಯಾಂಗಿಂಗ್ಸ್ ಎಲ್ಲ ನೋಡಿದ್ರೆ ಫುಲ್ ಕಲರ್ಫುಲ್ ಆಗಿದೆ. ಆಮೇಲೆ ಇಲ್ಲಿ ಮಕ್ಕಳು ಆಟ ಆಡೋದಕ್ಕೂ ಅಷ್ಟೇ ಈ ಗೇಮ್ನೆಲ್ಲ ಆಡ್ತಾಯಿದ್ರು ಮಕ್ಕಳು. ಅಲ್ಲೇ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಅಲ್ಲ, ಸೊ ವೆಯ್ಟ್ ಮಾಡೋರು ಸ್ನ್ಯಾಕ್ಸ್ ತಿನ್ಕೊಂಡು ಕೂತಿರ್ತಾರೆ. ಸಿಕ್ಕಾಪಟ್ಟೆ ಕಾಲೇಜ್ ಹುಡುಗರು ಹುಡುಗಿರೇ ಇದ್ದರು. ನಾವು ಹೋಗಿದ್ದು ಸಂಡೇ ಆಗಿದ್ದರಿಂದ ಸಿಕ್ಕಾಪಟ್ಟೆ ಹುಡುಗರು ಹುಡುಗಿರು ಫ್ಯಾಮಿಲೀಸು ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಅಲ್ಲಿ. ನೋಡಿ ಈ ಚೇರ್ಸ್ನೆಲ್ಲ ನೋಡ್ಬೋದಲ್ವ ನೀವು, ಒಂಥರ ಕಾರ್ ಒಳಗಡೆ ಕೂತ್ಕೊಳ್ಳೋ ಫೀಲೇ ಕೊಡುತ್ತೆ ಈ ಚೇರ್ಸ್ ಎಲ್ಲನೂ. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಕಲರ್ಫುಲ್ಲಾಗಿ ಮಾಡಿದ್ದಾರೆ ಈ ಒಂದು ರೆಸ್ಟೋರೆಂಟ್ನ. ಪೇಂಟಿಂಗ್ಸ್ ಎಲ್ಲನೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಏನೋ ಒಳಗಡೆ ಹೋದರೆ ಬೇರೆ ಒಂದು ಕಾರ್ ರೇಸ್ ಶೋಗೆ ಹೋಗಿದ್ದೀವೇನೋ ಅನ್ನೋ ಒಂದು ಫೀಲ್ನ ಕೊಡುತ್ತೆ. ನಾನು ಹಾಗೆ ನನ್ನ ಹಸ್ಬೆಂಡ್ಗೆ ಹೇಳಿದೆ ಇಲ್ಲೇ ಟಿಕೆಟ್ನ ಪರ್ಚೇಸ್ ಮಾಡಬೇಕು. ಅವರು ಹುಡುಕ್ತಾ ಇದ್ರು ಎಲ್ಲಿ ಟಿಕೆಟ್ ಪರ್ಚೇಸ್ ಮಾಡೋದು ಅಂತ ಹೇಳಿ. ಸೊ ನಾನು ಹೋಗಿ ನೋಡ್ಕೊಂಡು ಬಂದುಬಿಟ್ಟು ಅವ್ರಿಗೆ ಹೇಳಿದೆ ಇಲ್ಲೇ ಟಿಕೆಟ್ ಪರ್ಚೇಸ್ ಮಾಡಬೇಕು ಅಂತ. ಯಾಕಂದರೆ ನಾನು ಎಂಕ್ವೈರಿ ಬೋರ್ಡ್ ಎಲ್ಲ ಫುಲ್ ಒಳಗಡೆಗಿದೆ ಅದು, ಸೊ ಅದು ನಮಗೆ ಕಾಣಿಸ್ಲಿಲ್ಲ. ಸೊ ಹಾಗಾಗಿ ನಾವು ಸ್ಟ್ರೇಟಾಗಿ ಆ ಒಂದು ಡ್ರೈವ್ ಮಾಡ್ತಾರಲ್ಲ ಆ ಜಾಗಕ್ಕೆ ಹೋಗ್ಬಿಟ್ಟಿದ್ವಿ. ಸೊ ಇಲ್ಲಿ ಬಂದು ಇವರು ಎಂಕ್ವೈರ್ ಮಾಡ್ತಾಯಿದ್ರು ನನ್ನ ಹಸ್ಬೆಂಡು ಎಷ್ಟು ಏನು ಅಂತ ಹೇಳಿ. ನೋಡಿ ಅವರೇ ಹೇಳ್ತಾರೆ ಎಷ್ಟು ಏನು ಅಂತ. ಇಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಇತ್ತು, ಮ್ಯೂಸಿಕ್ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿ ಹಾಕಿದ್ರು. ಸೊ ಹಾಗಾಗಿ ಅವ್ರ ವಾಯ್ಸ್ ಕ್ಲಾರಿಟಿ ಇಲ್ಲ. ನಾನು ನನ್ನ ಮೈಕ್ನ ಕ್ಯಾರಿ ಮಾಡಿರಲಿಲ್ಲ. ಸೊ ಹಾಗಾಗಿ ಅವ್ರ ವಾಯ್ಸ್ ಕ್ಲಾರಿಟಿ ಎಲ್ಲ ಏನೂ ಕೇಳಿಸ್ಲಿಲ್ಲ ನಿಮಗೆ. ಸೊ ಇಲ್ಲಿ ಅವ್ರು ಹೇಳಿದ್ರು ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ಸು ಎಲ್ಲ ಮೆನ್ಷನ್ ಮಾಡಿ, ಹಾಗೆ ಎಷ್ಟು ಜನ ಅಡಲ್ಟ್ಸ್ ನೀವು ಡ್ರೈವ್ ಮಾಡ್ತೀರಾ, ಅದಾದಮೇಲೆ ಚಿಲ್ಡ್ರನ್ಸ್ ಎಷ್ಟು ಜನ ಡ್ರೈವ್ ಮಾಡ್ತೀರಾ ಅಂತ ಅಲ್ಲಿ ಮೆನ್ಷನ್ ಮಾಡಬೇಕಿತ್ತು. ಹಾಗೆ ಹೆಸರುಗಳೆಲ್ಲ ಮೆನ್ಷನ್ ಮಾಡಬೇಕಿತ್ತು. ಅದಾದಮೇಲೆ ನನ್ನ ಹಸ್ಬೆಂಡ್ ಕೇಳಿದ್ರು ಎಷ್ಟು ಚಾರ್ಜ್ ಇರಲಿ ಅಂತ. ಸೊ ಹಾಗಾಗಿ ಅವ್ರು ಹೇಳಿದ್ರು 6 laps-ಗೆ 400 rupees ಚಾರ್ಜ್ ಮಾಡ್ತೀವಿ ಅಂತ. ಸೊ ಹಾಗಾಗಿ ನಾವು 6 laps-ಗೆ 400 rupees ಓಕೆ ಪರವಾಗಿಲ್ಲ ವರ್ತ್ ಇದೆ ಅಂತ ಹೇಳಿ ಸರಿ ಆಯಿತು ಅಂತ ಅಲ್ಲೆಲ್ಲ ಪೇ ಮಾಡಿದ್ವಿ. ಅದಾದಮೇಲಿಂದ ನಮ್ಮ ಬಾಯ್ಸ್ ಗ್ಯಾಂಗ್ ಎಂಟ್ರಿ ಕೊಟ್ಟರು ಇಲ್ಲಿಗೆ. ಅನ್ಎಕ್ಸ್ಪೆಕ್ಟೆಡ್ ಎಂಟ್ರಿ ಆ್ಯಕ್ಚುಲಿ. ಇವರು ಗೆಸ್ಟ್ ಅಪಿಯರೆನ್ಸ್, ಇವರು ಬಂದು ಆಡಲಿಲ್ಲ, ಏನೂ ಇಲ್ಲ. ಇವರು ಬಂದರು, ಇಷ್ಟು ಜನ ಬಾಯ್ಸ್ ಗ್ಯಾಂಗ್ ಬಂದು ಎಲ್ಲೋ ನಾವು ಅವ್ರು ಆಡ್ತಾರೆ ಅಂತ ಅಂದ್ಕೊಂಡ್ವಿ. ಅವ್ರಿಗೂ ಟಿಕೆಟ್ ಏನಾದ್ರು ಪರ್ಚೇಸ್ ಮಾಡ್ಕೊತಾರಾ ಏನು ಅಂತ ಅಂದ್ಕೊಂಡ್ವಿ. ಬಟ್ ಯಾರೂ ಆಡಲಿಲ್ಲ. ಅವ್ರು ಯಾವುದೋ ಹೊರಗಡೆ ಕೆಲಸದ ಮೇಲೆ ಹೊರಟಿದ್ರು. ಸೊ ಹಾಗಾಗಿ ಅಲ್ಲಿಗೆ ಬಂದರು, ಸ್ವಲ್ಪ ಹೊತ್ತಿದ್ರು. ಪಾಪ ನಮ್ಮ ಬಾಯ್ಸ್ ಕೂಡ ವೆಯ್ಟ್ ಮಾಡಿದ್ರು ನಮಗೋಸ್ಕರ, ನಾವು ಆಡೋದನ್ನು ನೋಡೋದಕ್ಕೋಸ್ಕರ, ಅಲ್ಲಿ ಡ್ರೈವ್ ಹೇಗೆ ಮಾಡ್ತಾರೆ ಅಂತ ನೋಡೋದಕ್ಕೋಸ್ಕರ. ಆದರೆ ನಮ್ಮದು ವೆಯ್ಟಿಂಗ್ ಪೀರಿಯಡ್ ಸಿಕ್ಕಾಪಟ್ಟೆ ಲಾಂಗ್ ಇತ್ತು. ಆಲ್ರೆಡಿ 1.5 hour ವೆಯ್ಟ್ ಮಾಡಿದ್ವಿ ನಾವು. ಟಿಕೆಟ್ ಬೈ ಮಾಡಾದಮೇಲೆ 1.5 hour ನಮ್ಮದು ವೆಯ್ಟಿಂಗ್ ಪೀರಿಯಡ್ ಇತ್ತು. ಸೊ ಅವರು 1.5 hour ವೆಯ್ಟ್ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಬಿಕಾಸ್ ಅವ್ರಿಗೆ ಬೇರೆ ಕಡೆ ಹೊರಗಡೆ ಹೋಗೋ ಕೆಲಸ ಇತ್ತು. ಸೊ ಹಾಗಾಗಿ ಅವ್ರು ಹೇಳಿದ್ರು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ, ನಾವು ಹೊರಡ್ತೀವಿ ಅಂತ. ಸೊ ನಾವು ಅವ್ರಿಗೆ ಹೇಳಿದ್ವಿ ಪರವಾಗಿಲ್ಲ ನೀವು ಆಡಿ ಅಂತ. ಇಲ್ಲ ನಂಗೆ ಕೆಲಸ ಇದೆ ಅಂತ ಹೇಳಿ ಅವರು ಅಲ್ಲಿಂದ ಹೊರಟುಬಿಟ್ರು. ಸೊ ನಾವು ಟಿಕೆಟ್ಸ್ ಎಲ್ಲ ಪರ್ಚೇಸ್ ಆಗಿತ್ತಲ್ಲ, ಸೊ ಹಾಗಾಗಿ ಸರಿ ಆಯಿತು ಆ ಟ್ರ್ಯಾಕ್ ಹತ್ರ ಹೋಗೋಣ ಅಂತ ಹೇಳಿ ನಾವು ಅಲ್ಲಿಂದ ಹೊರಟ್ವಿ.
ಇದು ಬಂದು ಮೇನ್ ಎಂಟ್ರೆನ್ಸು. ನನಗೇನು ತೋರಿಸ್ತಾ ಇದ್ದೀನಿ ಡೈರೆಕ್ಟ್ ಗೇಟಿಂದನೇ ನಮಗೆ ಆ ಕೌಂಟರ್ ಕಾಣುತ್ತೆ, ಬಟ್ ನಾನು ನೋಡಿಲ್ಲ ಅಷ್ಟೇ. ಸ್ಟ್ರೈಟಾಗಿ ನಾನು ಟ್ರ್ಯಾಕ್ ಕಡೆಗೆ ಹೋಗಿಬಿಟ್ಟಿದ್ದೆ. ಸೊ ಇಲ್ಲಿಂದ ಟಿಕೆಟ್ ಕೌಂಟರಿಂದ ಲೆಫ್ಟಿಗೆ ಹೋಗಬೇಕು. ಟ್ರ್ಯಾಕಿಗೆ ಹೋಗಬೇಕಂದ್ರೆ ಆ ಲೆಫ್ಟಿಗೆ ಹೋಗಿ ನಾವು ಸ್ಟ್ರೈಟ್ ಹೋಗಬೇಕು. ಲೆಫ್ಟ್ ಹೋಗಿ ಹಂಗೆ ಲೆಫ್ಟ್ ಹೋಗಬೇಕು. ಮತ್ತು ಅಲ್ಲಿಂದ ಹೋದರೆ ಸಿಕ್ಕಾಪಟ್ಟೆ ಜನ, ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ನಿಂತಿದ್ದಾರೆ ಅಲ್ಲಿ ಅಂತ. ಅದಕ್ಕೆ ಹೇಳಿದ್ದು ನಾನು ಸ್ಯಾಟರ್ಡೇ ಆ್ಯಂಡ್ ಸಂಡೇ ದಯವಿಟ್ಟು ಹೋಗಬೇಡಿ, ಬಿಕಾಸ್ ವೀಕೆಂಡ್ಸು ಎಲ್ಲರೂ ಬಂದಿರ್ತಾರೆ ಅಲ್ಲಿಗೆ. ಇನ್ನೊಂದು ಏನಂತ ಹೇಳಿದ್ರೆ ಈ ಟ್ರ್ಯಾಕ್ ಚಿಕ್ಕದೇನೆ, ಬಟ್ ಸಿಕ್ಕಾಪಟ್ಟೆ ಜನ, ವೆಯ್ಟಿಂಗ್ ಪೀರಿಯಡ್ ಸಿಕ್ಕಾಪಟ್ಟೆ ಇತ್ತು. ನನಗಂತೂ ವೆಯ್ಟ್ ಮಾಡಿನೇ ನನಗೆ ಸಾಕಾಗಿತ್ತು ಅವತ್ತು. ಅಲ್ಲಿ ನಿಂತು ಕಾಲೆಲ್ಲ ನೋವು ಬಂದಿತ್ತು. ಅಲ್ಲಿ ವೆಯ್ಟ್ ಮಾಡೋದಕ್ಕೋಸ್ಕರ ಸೀಟಿಂಗ್ ಅರೇಂಜ್ಮೆಂಟ್ಸ್ ಕೂಡ ಮಾಡಿದ್ದಾರೆ ಪಾಪ ಅವರು. ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಆಗಿತ್ತು ಅಲ್ಲಿ. ಇಂದ ಟ್ರ್ಯಾಕ್ ಕಾಣ್ತಿದೆ ಅಲ್ಲ ನೋಡಿ, ಇದು 6 ಲ್ಯಾಪ್ಸು. 6 ಲ್ಯಾಪ್ಸ್ಗೆ 400 ರುಪೀಸ್ ಚಾರ್ಜ್ ಮಾಡ್ತಾರೆ. ಇದು ಚಿಕ್ಕ ಟ್ರ್ಯಾಕೇನೆ ಆ್ಯಕ್ಚುಲಿ ಹೇಳಬೇಕಂದ್ರೆ, ಬೇರೆ ಗೋಕಾರ್ಟಿಂಗ್ ಎಲ್ಲ ಕಂಪೇರ್ ಮಾಡಿದ್ರೆ ಇದು ಚಿಕ್ಕ ಟ್ರ್ಯಾಕೇನೆ. ಬಟ್ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನಮಗೆ ಇಲ್ಲಿ ಒಬ್ರಿಗೊಬ್ರು ಗುದ್ಕೋತಾ ಇದ್ರು, ಮತ್ತು ವಾಪಸ್ಸು ಅಲ್ಲಿ ಆ ಕಡೆ ಎಲ್ಲ ಹೋಗಿ ಗುದ್ತಾಯಿದ್ರು. ಸ್ವಲ್ಪ ಭಯ ಆಯಿತು ನನಗೂ, ಡ್ರೈವ್ ಮಾಡೋಕ್ಕಾಗುತ್ತಾ ಆಗಲ್ವಾ ಅಂತ. ಬಿಕಾಸ್ ತುಂಬ ಚಿಕ್ಕವಳಿದ್ದಾಗ ಒಂದು ಸಲ ಹೋಗಿದ್ದೆ, ಅದು ಬಿಟ್ಟರೆ ಇದೇ ಫಸ್ಟ್ ಟೈಮ್ ನಾನು ಹೋಗಿ ಗೋಕಾರ್ಟಿಂಗ್ನ ಟ್ರೈ ಮಾಡ್ತಾ ಇರೋದು. ಸೊ ಹಾಗಾಗಿ ಸರಿ ಆಯಿತು ನೋಡೋಣ ಅಂತ ಹೇಳಿ ನಾನು ಟ್ರೈ ಮಾಡಿದೆ. ಇಲ್ಲಿ ನೋಡಿ ನನ್ನ ಮಗ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾನೆ. ಇದೇ ಆ ವೆಯ್ಟಿಂಗ್ ಜಾಗ, ಕೂತ್ಕೊಂಡು ವೆಯ್ಟ್ ಮಾಡುವಂಥ ಜಾಗ ಅದೇನೆ. ಇದೆಲ್ಲ ನೋಡಿ ಟ್ರ್ಯಾಕ್ಸು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಈ ಒಂದು ಟ್ರ್ಯಾಕ್ಸ್ನ. ನಾನು ಹೇಳ್ದಂಗೆ ಇದು ಚಿಕ್ಕ ಜಾಗನೇ, ಬಟ್ ಓಕೆ ಎಲ್ರಿಗೂ ಎಂಟರ್ಟೈನಿಂಗ್ ಆಗಿತ್ತು ಈ ಜಾಗ. ಸೊ ಹಾಗಾಗಿ ಸರಿ ಆಯಿತು ಅಂತ ಹೇಳಿ ನಾವು ವೆಯ್ಟ್ ಮಾಡಿಕೊಂಡೇ ನಿಂತಿದ್ವಿ. ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿದ್ವಿ. ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ ಕಾರ್ಟ್ ಟು ಫನ್ ಫ್ಯಾಕ್ಟ್ರಿ ಅಂತ, ಕಾರ್ಟ್ ಟು ಕೆಫೆ ಫನ್ ಫ್ಯಾಕ್ಟ್ರಿ ಅಂತ. ನೀವು ಅಲ್ಲಿ ಬೋರ್ಡ್ಸ್ನ ನೋಡ್ಬೋದು. ನೋಡಿ ನಮ್ಮ ಬಾಯ್ಸ್ ಪಾಪ ಆಗ್ಲೇ ಹೊರಡ್ತೀನಿ ಅಂತ ಹೇಳಿದ್ರು. ಸೊ ನಮಗೋಸ್ಕರ ಅವರು ಒಂದು ½ an hour ಮೇಲೇ ವೆಯ್ಟ್ ಮಾಡ್ತಾಯಿದ್ರು. ಏನೂ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಅದು ಬೇರೆ ವೀಕೆಂಡ್ಸ್, ಸಂಡೇ ಬೇರೆ ಹೋಗ್ಬಿಟ್ಟಿದ್ದೀವಿ ನಾವು ಗೊತ್ತಿಲ್ದಿರ. ಸೊ ಏನು ಮಾಡೋದಕ್ಕಾಗಲ್ಲ, ಅವರು ನಮಗೋಸ್ಕರ ವೆಯ್ಟ್ ಮಾಡ್ಕೊಂಡು ನಿಂತಿದ್ರು ನಾವು ಡ್ರೈವ್ ಮಾಡೋದು ನೋಡೋಣ ಅಂತ ಹೇಳಿ. ಆಗಲಿಲ್ಲ, ಅವ್ರಿಗೂ ಬೇರೆ ಕೆಲಸ ಇತ್ತು. ಸೊ ಅವರು ಹೊರಡೋದಿತ್ತು. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಎಲ್ಲರೂ ಜೊತೇಲಿ ಬಂದು ಆಡೋಣ ಅಂತ ಹೇಳಿ ಅವ್ರಿಗೂ ಸೆಂಡ್ ಆಫ್ ಕೊಟ್ಟು ನಾನು ಹಾಗೆ ಬರ್ತಾ ರೈಟ್ ಸೈಡಿಗೆ ನೋಡಿದೆ. ಈ ಏರಿಯಾ ನಾನು ನೋಡಿರಲಿಲ್ಲ ಸ್ಟಾರ್ಟಿಂಗ್ ಬಂದಾಗ. ಸಿಕ್ಕಾಪಟ್ಟೆ ಸ್ಪೇಸ್ ಇದೆ ಈ ಜಾಗ. ಕೂತ್ಕೊಂಡು ವೆಯ್ಟ್ ಮಾಡೋರು ಕೂತ್ಕೊಂಡು ವೆಯ್ಟ್ ಮಾಡ್ಬೋದು. ಅಲ್ಲಿ ರೆಸ್ಟೋರೆಂಟಲ್ಲಿ ಆರ್ಡ್ರ್ ಮಾಡಿಕೊಂಡು ಇಲ್ಲಿ ಕೂಡ ತಂದು ತಿನ್ಬೋದು. ಆಮೇಲೆ ಅಲ್ಲೊಂದು ಜಾಗ ಕಾಣ್ತಾ ಇದೆ ನೋಡಿ ನಿಮಗೆ, ಸ್ಟ್ರೇಟಾಗಿ ಲೆಫ್ಟ್ ಸೈಡ್ಗೆ ನೋಡಿ, ಅಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ಹಾಕಿದ್ದಾರೆ. ಇದು ಬಂದು ಬರ್ಡೇ ಪಾರ್ಟಿ ಮಾಡ್ಕೋಬೋದು ಫ್ರೆಂಡ್ಸ್ದು, ಕಾಲೇಜ್ ಗೋಯಿಂಗ್ ಫ್ರೆಂಡ್ಸು ಯಾರಾದರೂ ಇರ್ತಿರೋ ಅಂದರೆ. ಸೊ ಅವರು ಬಂದು ಸಿಂಪಲಾಗಿ ಒಂದು ಬರ್ಡೇ, ಒಂದು 5 to 10 ಮೆಂಬರ್ಸ್ ಆ ಸ್ಟೇಜ್ನ ಯುಟಿಲೈಸ್ ಮಾಡ್ಕೊಳ್ಬೋದು. ಸೊ ಇದು ಕಾರ್ಟ್ ಟು ಕೆಫೆ, ಅಲ್ಲೇ ಸ್ಮೋಕಿಂಗ್ ಝೋನ್ ಕೂಡ ಇದೆ, ಆ ಕಡೆ ವಾಶ್ರೂಮ್ ಇದೆ. ಸೊ ಇಲ್ಲಿಂದ ನೋಡಿದ್ರೆ ಎಷ್ಟು ದೊಡ್ಡದಾಗಿ ಕಾಣುತ್ತೆ ಇದು. ಅಲ್ಲೂ ಅಷ್ಟೇ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಒಂಥರ ಸ್ಪೇಷಿಯಸ್ ಆಗಿದೆ, ಬೇರೆ ಥರ ವೈಬೇ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಲ್ಲೇ ಬಲೂನ್ಸ್ ಎಲ್ಲ ಹಾಕಿದ್ರು, ನಮಗೂ ತುಂಬ ಇಷ್ಟ ಆಯಿತು. ಇಲ್ಲೆಲ್ಲ ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೊಂಡ್ವಿ, ಮಕ್ಕಳದೆಲ್ಲ ಫೋಟೋ ಹಿಡ್ಕೊಂಡ್ವಿ, ನಾವು ಫೋಟೋ ಎಲ್ಲ ಹಿಡಿಸ್ಕೊಂಡ್ವಿ. ತುಂಬಾ ಚೆನ್ನಾಗಿದೆ ಈ ಒಂದು ಪ್ಲೇಸು. ಎಷ್ಟು ಜನ ಬಂದರೂ ಬೇಕಾದರೆ ಇಲ್ಲಿ ವೆಯ್ಟ್ ಮಾಡೋದಕ್ಕೋಸ್ಕರ ಕೂತ್ಕೋಬೋದು. ಅಲ್ಲಿ ರೆಸ್ಟೋರೆಂಟಲ್ಲಿ ಆರ್ಡ್ರ್ ಮಾಡಿಕೊಂಡು ಊಟ ಕೂಡ ಮಾಡ್ಕೊಳ್ಬೋದು. ಸೊ ನೋ ಇಶ್ಯೂ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯಾರು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋಂಗಿದ್ರೆ ಕಾರ್ಟ್ ಟು ಕೆಫೆನೂ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿಂದ ಸರಿ ಆಯಿತು. ಇಲ್ಲಿಂದ ಹೊರಗಡೆ ಹೋಗಬೇಕಾದ್ರೆ ಅಲ್ಲಿ ಸ್ಟ್ರೈಟಾಗಿ ನಮಗೆ ಆಪೋಸಿಟಲ್ಲೇ ಒಂದು ಬುದ್ಧ ಕಾಣ್ತಾರೆ. ಆ ಬುದ್ಧ ಮರದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಿರೋ ಥರ ತುಂಬ ಪೊಲೈಟಾಗಿ ಕಾಣ್ತಾರೆ ನಮಗೆ. ಇಲ್ಲಿಂದ ಸ್ಟ್ರೈಟ್ ಹೋದರೆ ಅಲ್ಲಿ ನಮಗೆ ರೆಸ್ಟೋರೆಂಟ್ ಏರಿಯಾ ಸಿಗುತ್ತೆ. ಅಲ್ಲಿ ಪಾಸ್ತಾಸ್, ಪಿಜ್ಜಾಸ್, ಈ ಕೆಫೆಲಿ ಏನೇನು ಸಿಗುತ್ತೆ ಅದೆಲ್ಲನೂ ಸಿಗುತ್ತೆ. ಸೊ ನಾನು ಸರಿ ಆಯಿತು, ಟ್ರ್ಯಾಕಲ್ಲಿ ಏನಾದರೂ ಇವಾಗ ಬಿಡ್ತಾರಾ ಅಂತ ಹೇಳಿ ನಾನು ನೋಡೋಕ್ಕೆ ಹೋದೆ. ಅಲ್ಲಿನ ವೆಯ್ಟಿಂಗ್ ಪೀರಿಯಡ್ ಅಂತೂ ಕಮ್ಮಿ ಆಗಿರಲಿಲ್ಲ. ಸೊ ಇದೇನು ಸ್ಟೆಪ್ಸ್ ಕಾಣ್ತಿದೆಯಲ್ಲ ಅಂತ ನಾನು ಅಂದ್ಕೊಂಡೆ. ಅದಾದಮೇಲೆ ನನ್ನ ಮಗ ಹೋದ ಫಸ್ಟು ಅಲ್ಲಿಗೆ. ನಾನು ಮೇ ಬಿ ಮೇಲೆಯಿಂದ ನೋಡ್ತಾರಲ್ಲ ಅವ್ರಿಗೇನಾದ್ರು ವ್ಯೂ ಚೆನ್ನಾಗಿ ಕಾಣೋದಕ್ಕೋಸ್ಕರ ಈ ಒಂದು ಸ್ಟೆಪ್ಸ್ ಇಟ್ಟಿದ್ದಾರೆ ಅಂತ. ನನ್ನ ಮಗ ಅಂದ, ಇಲ್ಲಮ್ಮ ಬಾ ನೋಡೋಣ ಹೋಗಿ ಏನಿದೆ ಅಂತ ಹೇಳಿ. ಹೋಗಿ ಆ ಕೊನೆ ಮೆಟ್ಲಲ್ಲಿ ಸ್ಟಾಪ್ ಆಗಿಬಿಟ್ಟ ಅವನು. ನಾನು ಯಾಕೋ ನಿಂತ್ಕೊಂಡ್ಬಿಟ್ಟೆ ಅಂತ ಕೇಳಿದೆ. ಆದರೆ ಅವನು ಆ ಕ್ಯಾಟ್ನ ನೋಡಿ ಭಯ ಪಟ್ಕೊಂಡು ನಿಂತ್ಕೊಂಡ್ಬಿಟ್ಟ ಅಲ್ಲಿ. ಆ ಬೆಕ್ಕು ಅಲ್ಲೇ ಕೂತ್ಕೊಂಡಿತ್ತು, ಒಳ್ಳೆ ದ್ವಾರಪಾಲಕರ ಥರ ಕೂತಿತ್ತು. ಅದು ಏನೋ ಅದು ಸೆಕ್ಯೂರಿಟಿ, ಅದನ್ನು ಅಲ್ಲೇ ಬಿಟ್ಟಿದ್ದಾರೆ ಕಾವಲ್ಗೋಸ್ಕರ ಅನ್ನೋ ಥರ ಅದು ಕೂತ್ಕೊಂಡಿತ್ತು. ಅದಾದಮೇಲೆ ಅದು ನಮ್ಮನ್ನ ನೋಡಿ ಓಡೋಗ್ಬಿಡ್ತು. ಇಲ್ಲಿ ನೋಡಿ ಈ ಏರಿಯಾ ನೋಡ್ತಾ ಇದ್ದೀವಲ್ಲ, ಮೇಲೆಯಿಂದ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಫುಲ್ ಟೋಟಲ್ ಓವರ್ ಆಲ್ ಟ್ರ್ಯಾಕ್ ಕಾಣುತ್ತೆ ಇಲ್ಲಿಂದ.
ಮೇ ಬಿ ಮೇಲೆ ಬುಕ್ ಮಾಡ್ಕೊಂಡು ರಿಸರ್ವ್ ಮಾಡ್ಕೊಳ್ಳೋರು ಮೇಲೆಯಿಂದ ನೋಡ್ತಾರೆ ಅನಿಸುತ್ತೆ ಕೂತ್ಕೊಂಡು. ಇಲ್ಲೂ ರೆಸ್ಟೋರೆಂಟ್ ಫುಡ್ ಎಲ್ಲ ಅವೈಲಬಲ್ ಇರುತ್ತೆ, ತಂದು ಸರ್ವ್ ಮಾಡ್ತಾರೆ. ಬಟ್ ಅವತ್ತಿನ ದಿನ ನಾನು ನೋಡಿದಾಗ ಲಾಕ್ ಹಾಕಿಬಿಟ್ಟಿದ್ರು. ಸೊ ಸರಿ ಆಯಿತು, ಇಲ್ಲಿಂದ ವ್ಯೂ ಎಲ್ಲ ಚೆನ್ನಾಗಿ ಕಾಣುತ್ತಲ್ಲ ಅಂತ ಹೇಳಿ ನಾನು ಅಲ್ಲಿಂದ ಸರಿ ಆಯಿತು ಅಂತ ಹೊರಟೆ. ಅಲ್ಲಿಂದ ಹೊರಟೆ. ಪಾಪ ನನ್ನ ಹಸ್ಬೆಂಡ್ ಕೂಡ ಅಲ್ಲಿಂದ ವೆಯ್ಟ್ ಮಾಡ್ತಾ ನಿಂತಿದ್ರು. ಎಷ್ಟೊತ್ತರೆಗೂ ಅವರು ಪಾಪ ನಿಂತ್ಕೊಂಡೇ ಇದ್ದಾರೆ. ನಾನು ನಿಂತೆ ಕೂತೆ, ನನ್ನ ಕೈಲಾಗಲಿಲ್ಲ. ಎಷ್ಟೊತ್ತರೆಗೂ ವೆಯ್ಟ್ ಮಾಡಿಕೊಂಡೇ ಇದ್ವಿ. ಆಮೇಲೆ ಸರಿ ಆಯಿತು ಅಂತ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಅಲ್ಲಿ ಎನ್ಕ್ವೈರ್ ಮಾಡಿದ್ರು ಇನ್ನು ಎಷ್ಟೊತ್ತಾಗುತ್ತೆ ಅಂತ ಹೇಳಿ. ಅವ್ರು ಹೇಳಿದ್ರು ಇಲ್ಲ ಸರ್ ನೆಕ್ಸ್ಟ್ ನಿಮ್ಮದೇ ಅಂತ. ಸೊ ಹಾಗಾಗಿ ನಾವು ಟ್ರ್ಯಾಕ್ ಒಳಗಡೆ ಎಂಟ್ರಿ ಆದ್ವಿ. ಫಸ್ಟ್ ಬಂದು ನಾನು ಮತ್ತು ಅಬ್ಬು ಮತ್ತು ಇನ್ನೊಬ್ಬರು ಕಸಿನ್ನು ನಿತಿನ್ ಅಂತ ಮತ್ತು ಇಬ್ಬರು ಮಕ್ಕಳು ಬಂಟಿ ಆ್ಯಂಡ್ ಬನ್ನಿ, ಇವರು ಇಷ್ಟು ಜನನೂ ಹೊರಟ್ವಿ. ಆದರೆ ಅಲ್ಲಿ ಹೋದಾಗ ನಾವು ಹೇರ್ ಕ್ಲಿಪ್ಸ್ ಎಲ್ಲ ಏನೇನು ಹಾಕಿರ್ತೀವಿ ಅದನ್ನು ರಿಮೂವ್ ಮಾಡಬೇಕು. ಬಿಕಾಸ್ ಹೆಲ್ಮೆಟ್ನ ಹಾಕಬೇಕಾಗತ್ತೆ ಅಲ್ವಾ. ಸೊ ಆ ಹೆಲ್ಮೆಟ್ನ ಹಾಕೋಕ್ಕಾಗೋದಿಲ್ಲ. ಕ್ಲಿಪ್ ಏನಾದರೂ ಹಾಕಿದರೆ ರಿಮೂವ್ ಮಾಡಿಬಿಡಿ ಮೇಡಮ್ ಅಂತ ಹೇಳ್ತಾರೆ ಅವರು. ಸೊ ಹಾಗಾಗಿ ನಾನು ಕ್ಲಿಪ್ನ ರಿಮೂವ್ ಮಾಡಿಬಿಟ್ಟು ಪೋನಿ ಏನಾದರೂ ಹಾಕ್ಬಿಡ್ಬೇಕು ನಾವು, ಇಲ್ಲ ಜಡೆನ ಕಟ್ಬಿಡಬೇಕು ನಾವು. ಸರಿ ಅಂತ ಹೇಳಿ ಅವರು ಒಂದು ಶವರ್ ಕ್ಯಾಪ್ ಕೊಡ್ತಾರೆ. ಅಲ್ಲಿ ನಾವು ಹಾಕ್ಕೊಳ್ಬೇಕು ನಾವು ಅದನ್ನು ಹಾಕ್ಕೊಂಡೆ. ಅದು ನನಗೆ ಡಬಲ್ ಕ್ಯಾಪ್ ಕೊಟ್ಟರು. ಬಿಕಾಸ್ ಅದು ಹೆಲ್ಮೆಟ್ ಯೂಸ್ ಮಾಡಬೇಕಂದ್ರೆ ಯೂಶ್ವಲಿ ಅದನ್ನು ವೇರ್ ಮಾಡಬೇಕು. ಬಿಕಾಸ್ ಯಾರ್ಯಾರೋ ಹಾಕಿರ್ತಾರಲ್ವ ಹೆಲ್ಮೆಟ್ನ. ನೋಡಿ ಇಲ್ಲೊಂದು ಮಗು ಹಾಕ್ಕೊಂಡಿದೆ ಅಲ್ಲ, ಅದೇ ಥರ ನಮಗೂ ಕೊಟ್ಟರು. ನಾವು ಅದನ್ನು ಯೂಸ್ ಮಾಡಿದ್ವಿ. ಎಲ್ರಿಗೂ ಹೊಸದೇ ಕೊಡ್ತಾ ಇರ್ತಾರೆ, ಅದನ್ನು ಯಾರಿಗೂ ಯೂಸ್ ಮಾಡಿರೋದನ್ನು ಕೊಡೋದಿಲ್ಲ. ಸೊ ಹಾಗಾಗಿ ನಮಗೂ ಕೊಟ್ಟರು. ನಾವು ಇಲ್ಲಿ ಆ ಶವರ್ ಕ್ಯಾಪ್ಸ್ ಎಲ್ಲ ಕೊಟ್ಟರು ನಮ್ಮ ಹತ್ರ. ಆಮೇಲೆ ಟಿಕೆಟ್ನ ಕಲೆಕ್ಟ್ ಮಾಡ್ಕೊತಾರೆ. ನಮ್ಮ ಟಿಕೆಟ್ಸ್ನ ನಾವೇ ಅವ್ರ ಕೈಗೆ ಕೊಡಬೇಕು. ಸೊ ಹಾಗಾಗಿ ಎಲ್ಲ ಮಕ್ಳ ಕೈಯಲ್ಲೆಲ್ಲ ಟಿಕೆಟ್ಸ್ನ ಕೊಟ್ಟು ಅವ್ರಿಗೆ ಕೊಡಿ ಅಂತ ಹೇಳಿದ್ವಿ. ಬಿಕಾಸ್ ಅವ್ರಿಗೂ ಆ ಕನ್ಫ್ಯೂಷನ್ ಇರಬಾರ್ದಲ್ವ, ಯಾರು ಟಿಕೆಟು ಯಾರ್ಯಾರು ಕೊಟ್ಟರು ಅಂತ ಹೇಳಿ. ಸೊ ಅದು ಕನ್ಫ್ಯೂಷನ್ ಬೇಡ ಅಂತ ಹೇಳಿ ಹೆಲ್ಮೆಟ್ಸ್ ಎಲ್ಲ ಕೊಡ್ತಾರೆ. ಸೇಫ್ಟಿ ಮೆಷರ್ಸ್ಗೋಸ್ಕರ ಎಲ್ಲ ಪ್ರಿಕಾಷನ್ಸು ತೊಗೊತಾರೆ. ಸೊ ಸೀಟ್ ಬೆಲ್ಟ್ಸು ಆಮೇಲೆ ಹೆಲ್ಮೆಟ್ ಬೆಲ್ಟ್ಸು ಎಲ್ಲ ಕರೆಕ್ಟಾಗಿ ಹಾಕಿದ್ದೀವಾ ಅಂತಲೂ ಚೆಕ್ ಮಾಡ್ತಾರೆ. ಅದಾದಮೇಲೆ ನನಗೂ ಕೊಟ್ಟರು. ನಾನು ಆಯಿತು ಅಂತ ಹೇಳಿ ನಾನು ಅದನ್ನೆಲ್ಲ ಹಾಕ್ಕೊಂಡೆ. ಅದಾದಮೇಲೆ ನನ್ನ ಮಗ ಕೂತಿದ್ದಾನೆ ನೋಡಿ ಇಲ್ಲಿ, ಯೆಲ್ಲೋ ಕಲರ್ ಹೆಲ್ಮೆಟ್ಟು. ಹಾಗೆ ನಮ್ಮ ಬಂಟಿನೂ ಕೂತಿದ್ದಾನೆ ನೋಡಿ ಇಲ್ಲಿ, ಅವನು ಬ್ಲೂ ಕಲರ್ ಹೆಲ್ಮೆಟ್ಟು. ಆ್ಯಕ್ಚುಲಿ ನಮಗಿದ್ದಿದ್ದು ಕನ್ಫ್ಯೂಷನ್ ಏನು ಅಂತಂದರೆ ಇವರಿಬ್ಬರು ಅಂದರೆ ಯಾರು ಹೆಲ್ಪು ಇಲ್ದಿರ ಅವರೇ ಓಡಿಸ್ತಾರ ಕಾರ್ನ ಅಂತ ಹೇಳಿ. ಇವನು ಬರೀ ನಿಂತಿರೋ ಕಾರ್ನ ಓಡಿಸೋದೇ ಆಯಿತು ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ. ಇವರು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಓಡಿಸ್ತಾರ ಇವರು ಕಾರ್ನ ಅನ್ನೋ ನಂಬಿಕೆನೇ ಇರಲಿಲ್ಲ. ಬಿಕಾಸ್ ಆ ಟ್ರ್ಯಾಕಲ್ಲಿ ಫಾರ್ ದ ಫಸ್ಟ್ ಟೈಮ್ ಅವ್ರು ಹೋಗ್ತಾ ಇರೋದು. ಸೊ ಹಾಗಾಗಿ ಅವರು ಗೈಡ್ ಮಾಡ್ತಾರೆ ನಮಗೆ. ಬಂದು ಅವ್ರು ಹೇಳ್ತಾರೆ ಎಕ್ಸ್ಲೇಟ್ರ್ ಹಿಂಗೆ ತುಳಿಬೇಕು, ಅದಾದಮೇಲೆ ಬ್ರೇಕ್ ಇದು. ಸೊ ರ್ಯಾಶ್ ಡ್ರೈವಿಂಗ್ ಎಲ್ಲ ನಾಟ್ ಅಲೌಡ್ ಇಲ್ಲಿ. ಸೊ ನೀವು ಸೇಫಾಗಿ ಡ್ರೈವ್ ಮಾಡಬೇಕು, ಸ್ವಲ್ಪ ನಿಧಾನಕ್ಕೆ ಹೋಗಿ ಪರವಾಗಿಲ್ಲ ಅಂತ. ಬಿಕಾಸ್ ಆ ಪವರ್ ಜಾಸ್ತಿ ಇರುತ್ತೆ ಅಲ್ಲಿ ಆ ಗಾಡಿಗಳದ್ದು. ಸೊ ನನಗೆ ಬಂಟಿದ್ದು ಸ್ವಲ್ಪ ಭಯ ಇತ್ತು, ಇವನು ಹೇಗೆ ಓಡಿಸ್ತಾನೆ ಅಂತ. ಏನೋ ಒಂದು ನಮ್ಮ ಬನ್ನಿದ್ದು ಅಷ್ಟೇ. ಬಿಕಾಸ್ ಫಾರ್ ದ ಫಸ್ಟ್ ಟೈಮ್ ಅವನು ಹಠ ಮಾಡ್ಕೊಂಡು ಹೋಗಿರೋದು. ನನಗಂತೂ ಸಿಕ್ಕಾಪಟ್ಟೆ ಭಯ ಇತ್ತು. ಎಲ್ಲಿದ್ದಾನೆ ಅಂತಲೇ ಆ ಟ್ರ್ಯಾಕಲ್ಲಿ ನನಗೆ ಸಡನ್ನಾಗಿ ಗೊತ್ತಾಗ್ತಾ ಇರಲಿಲ್ಲ ಅವನು ಹೋಗೋವರೆಗೂ. ಆಮೇಲೆ ಅಲ್ಲಿ ಯಾರೋ ಹೇಳಿದ್ರು ಇಲ್ಲ ಬಿಡಿ ಸರ್ ಪರವಾಗಿಲ್ಲ, ಒಬ್ಬರನ್ನೇ ಕಳಿಸಿ ಧೈರ್ಯ ಬರುತ್ತೆ ಮಕ್ಕಳಿಗೆ ಅಂತ. ಬಟ್ ಆಲ್ಸೋ ಅಲ್ಲಿರೋ ಒಂದು ಸ್ಟಾಫು ಬಂದು ಪಕ್ಕದಲ್ಲಿ ಕೂತ್ಕೊಂಡು ಗೈಡ್ ಮಾಡ್ತಾರೆ ಮಕ್ಕಳಿಗೇನೋ ಮಜಾ ಒಬ್ಬರೇ ಓಡಿಸ್ತೀವಿ ಅಂತ. ಬಟ್ ಸೇಫ್ಟಿ ಮೆಷರ್ಸ್ಗೋಸ್ಕರ ಅಲ್ಲೊಬ್ಬರು ಬಂದು 1 ರೌಂಡ್ ಇಲ್ಲ 2 ರೌಂಡ್ಸ್ ಅವ್ರ ಜೊತೆಲೇ ಕೂತ್ಕೊಂಡು ನಮ್ಮನ್ನು ಗೈಡ್ ಮಾಡ್ತಾರೆ. ದೊಡ್ಡವ್ರಿಗೆ ಬೇಕಾದರೂ ಅವ್ರು ಹೆಲ್ಪ್ ಮಾಡ್ತಾರೆ. ಸೊ ಇದು ಮಕ್ಕಳಲ್ವಾ, ಸೊ ಹಾಗಾಗಿ ಕಂಪಲ್ಸರಿ ಮಕ್ಕಳ ಜೊತೆ 1 ರೌಂಡ್ ಆದರೂ ಅವ್ರು ಕೂತ್ಕೊಂಡು ಹೊಡಿಸ್ಬಿಟ್ಟು ಆಮೇಲೆ ಅವ್ರು ಇಳ್ಕೊಂಡು ಬಿಡ್ತಾರೆ. ನೋಡಿ ಎಲ್ಲ ಕಾರ್ಗಳನ್ನೂ ಸ್ಟಾರ್ಟ್ ಮಾಡಿಬಿಟ್ಟು ಕಳಿಸ್ತಾ ಇದ್ದಾರೆ. ನೆಕ್ಸ್ಟು ನಮ್ಮ ಅಬ್ಬು ಕಾರ್ನೂ ಸ್ಟಾರ್ಟ್ ಮಾಡಿದ್ರು. ಅವನು ಹೊರಟ. ಅಬ್ಬು ಹಿಂದೆ ಇರೋದೇ ನಾನು ಅಷ್ಟೇ ಡ್ರೈವ್ ಮಾಡೋಣ ಅಂತ ಹೇಳಿ ನನ್ನ ಕಾರ್ನೂ ಸ್ಟಾರ್ಟ್ ಮಾಡಿದ್ರು. ಹೊರಟ್ವಿ. ಫುಲ್ ಎಕ್ಸೈಟೆಡ್ ನಾನು. ಸ್ಟಾರ್ಟಿಂಗ್ ಹೋಗೋವಾಗ ಸಿಕ್ಕಾಪಟ್ಟೆ ಭಯ ಇತ್ತು ನನಗೂ, ಹೆಂಗೆ ಡ್ರೈವ್ ಮಾಡೋದು ನಾನು ಅಂತ. ಸೊ ಆಯಿತು ನೋಡೋಣ ಅಂತ ಹೇಳಿ. ಹೇಗಿದ್ರು 2 ವೀಲರೆಲ್ಲ ಓಡಿಸ್ತೀವಲ್ಲ, ಆ್ಯಕ್ಸಿಲೇಟ್ರೆಲ್ಲ ನಮಗೆ ಕಂಟ್ರೋಲ್ ಗೊತ್ತಿತ್ತು. ಸೊ ಹಾಗಾಗಿ ನಾನು ಒಂದು ಟ್ರೈ ಕೊಟ್ಟೆ. ಅಪ್ಪ ದೇವ್ರ ಪುಣ್ಯ, ನಾನು ಅನ್ಕೊತಾ ಇದ್ದೆ ಎಲ್ಲೂ ಗುದ್ದಿಲ್ಲ ಅಂದರೆ ಸಾಕಪ್ಪ, ಇದು ಮರ್ಯಾದೆ ಪ್ರಶ್ನೆ ಅಂತ. ಸೊ ನನ್ನ ಹಸ್ಬೆಂಡ್ ಬೇರೆ ವೀಡಿಯೋ ಮಾಡ್ತಿದ್ರಲ್ಲ, ಸೊ ಓಕೆ ಆಯಿತು, ಎಲ್ಲೂ ಗುದ್ದಬಾರ್ದಪ್ಪ, ನಾನು ಗುದ್ಬಿಟ್ರೆ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಹೇಳಿ ನಾನು ಹೋದೆ. ನೋಡಿ ಇಲ್ಲಿ ಮಗು ಜೊತೆ ಕೂತ್ಕೋತಾ ಇದ್ದಾರಲ್ಲ ನಮ್ಮ ಬಂಟಿ ಜೊತೆ, ಆ ಥರ ಕೂತ್ಕೊಂಡು ಹೋಗ್ತಾರೆ. ಇನ್ನೂ ಒಂದು ಡಬಲ್ ಸೀಟೆಡು, ಅದು ಬಂದು ಮಕ್ಳನ್ನ ಕೂರಿಸ್ಕೊಂಡು ದೊಡ್ಡವ್ರು ಓಡಿಸಂಗಿದ್ರೆ ಅದು ಒಂದು ಕಾರ್ ಮಾತ್ರ ಅವೈಲೇಬಲ್ ಇತ್ತು. ಸೊ ಆ ಕಾರ್ಗೆ ನನ್ನ ಹಸ್ಬೆಂಡು ಮತ್ತು ನನ್ನ ಚಿಕ್ಕ ಮಗ ಹೋದರು. ಬಿಕಾಸ್ ಅವನು ಬಿಲೋ 6 ಇಯರ್ಸ್ ಇದ್ದ. ಅಬವ್ 6 ಇಯರ್ಸು ಒಬ್ಬರಿಗೆ ಕಾರ್ ಕೊಡ್ತಾರೆ ಓಡಿಸೋದಕ್ಕೆ. ಬಿಲೋ 6 ಇಯರ್ಸ್ ಬಂದು ಯಾರಾದರೂ ಪೇರೆಂಟ್ಸ್ ಜೊತೆಲಿ ಕೂತ್ಕೋಬೇಕು. ನೋಡಿ ಬಂಟಿ ಜೊತೆ ಹೋದರು ಒಬ್ಬರು. ನಂಗೆ ಗೊತ್ತಿರೋ ಪ್ರಕಾರ ಬನ್ನಿ ಜೊತೆಗೆ ಒಬ್ಬರು ಹೋಗ್ತಾರೆ ಅನಿಸುತ್ತೆ. ಅವನ ಜೊತೆಗೆ ಒಬ್ಬರು ಕೂತ್ಕೊಂಡು 1 ರೌಂಡ್ ಓಡಿಸ್ತಾರೆ. ಆಮೇಲಿಂದಾನೇ ಅವನು ಒಬ್ಬನೇ ಓಡಿಸಿದ್ದು. ಬಟ್ ಆಲ್ಸೋ ವೆಲ್ ಟ್ರೈಡ್. ನನ್ನ ಮಕ್ಕಳು ತುಂಬಾ ಚೆನ್ನಾಗಿ ಓಡಿಸಿದ್ರು ಕಾರ್ನ. ಎಲ್ಲೂ ಗುದ್ದಲಿಲ್ಲ. ಅವರು ದೊಡ್ಡವರೇ ಗುತ್ತಾಯಿದ್ರು ಕಾರ್ಗಳನ್ನ ಅಲ್ಲಿ. ಬಟ್ ನನ್ನ ಮಕ್ಕಳು ಯಾರೂ ಗುದ್ದಲಿಲ್ಲ ಕಾರ್ನ, ತುಂಬ ಚೆನ್ನಾಗೇ ಓಡಿಸಿದ್ರು. ಇಲ್ಲಿ ನೋಡಿ ಇನ್ನೂ ನನ್ನ ಮಗ ಹೋಗಿಲ್ಲ ಅಲ್ಲಿಂದ.
ಅವ್ರು ಬಂದು ಹೆಲ್ಪ್ ಮಾಡ್ತಾರೆ ಇವನಿಗೆ ಹೋಗೋದಕ್ಕೆ. ಸೊ ಅಲ್ಲಿ ನಾವು ಆ ಟ್ರ್ಯಾಕಲ್ಲಿ ನೋಡೋದಾದರೆ ಎಷ್ಟು ಜನ ಚಿಕ್ಕ ಚಿಕ್ಕ ಮಕ್ಕಳು ಗೊತ್ತಾ, ಎಷ್ಟು ಕಾನ್ಫಿಡೆನ್ಸಲ್ಲಿ ಓಡಿಸ್ತಾ ಇದ್ರು ಅಂದರೆ ಅವ್ರನ್ನ ನೋಡಿನೇ ನಮಗೆ ಪರವಾಗಿಲ್ಲ ನಾವು ಓಡಿಸ್ಬೋದು, ಇಷ್ಟು ಚಿಕ್ಕ ಮಕ್ಕಳೇ ಓಡಿಸ್ತಾ ಇದ್ದಾರೆ ನಮ್ಮ ಕೈಯಲ್ಲಿ ಆಗಲ್ವಾ ಅಂತ ಅನ್ಕೊತೀವಿ. ಬಟ್ ಚಿಕ್ಕ ಮಕ್ಕಳು ಯಾರು ಆ ಟ್ರ್ಯಾಕಲ್ಲಿ ಗುದ್ದಲಿಲ್ಲ, ಎಲ್ಲ ಈ ದೊಡ್ಡವರೇ ಗುದ್ದಿದ್ದು. ಅಷ್ಟು ಫಾಸ್ಟಾಗಿ ಗುತ್ತಾಯಿದ್ರು ನೋಡಿ. ಬನ್ನಿ ಜೊತೆಗೂ ಯಾರೋ ಹೋದರು ಅಲ್ಲಿ, ಅವರು ಒಂದು 2 ರೌಂಡ್ ಹೋಗ್ತಾರೆ, ಆಮೇಲೆ ಬಿಟ್ಬಿಟ್ರು ಅವನ್ನ. ಅಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಓಡಿಸ್ತಾ ಇದ್ರು ಕಾರ್ನ ಅಂತಂದರೆ ನಮಗೆ ಖುಷಿ ಆಗ್ತಾಯಿತ್ತು, ಎಷ್ಟು ಕಾನ್ಫಿಡೆನ್ಸಲ್ಲಿ ಓಡಿಸ್ತಾರಪ್ಪ ಈ ಮಕ್ಕಳು ಕಾರ್ನ ಅಂತ. ಬಟ್ ತುಂಬಾ ಚೆನ್ನಾಗಿತ್ತು ಈ ಒಂದು ಎಕ್ಸ್ಪೀರಿಯನ್ಸ್ ನಮಗೆ. ನೋಡಿ ನಮ್ಮ ಗುಲ್ಲು ಬೇಗ ಮುಗಿಸ್ಬಿಟ್ಟ, ಅವನು ತುಂಬ ಫಾಸ್ಟಾಗಿ ಓಡಿಸ್ತಾ, ಹಾಗಾಗಿ ಒಂದು 6 ಲ್ಯಾಪ್ಸ್ ಕಂಪ್ಲೀಟ್ ಆಗೋಯ್ತು. ಸೊ ಹಾಗಾಗಿ ಅವನು ಬಂದು ಸ್ಟಾಪ್ ಮಾಡ್ದ. ಅಲ್ಲೊಬ್ಬರು ನಿಂತಿದ್ದಾರೆ ಅಲ್ವಾ, ಅವ್ರು ನಮಗೆ ತೋರಿಸ್ತಾ ಇರ್ತಾರೆ 3 ಲ್ಯಾಪ್ಸ್ ಆಯಿತು, 4 ಲ್ಯಾಪ್ಸ್ ಆಯಿತು, 6 ಲ್ಯಾಪ್ಸ್ ಆಯಿತು, ದಿಸ್ ಈಸ್ ಯುವರ್ ಲಾಸ್ಟ್ ಲ್ಯಾಪ್ ಅಂತೆಲ್ಲ ತೋರಿಸ್ತಾ ಇರ್ತಾರೆ. ಸೊ ನಮಗೆ ಗೊತ್ತಾಗುತ್ತೆ, ಅವರೇ ಹೇಳ್ತಾರೆ ಈ ಕಡೆ ಬಂದು ನಿಲ್ಲಿಸಿ ಇದು ಲಾಸ್ಟ್ ಲ್ಯಾಪು ಅಂತ ಹೇಳಿ. ಸೊ ಏನು ಕನ್ಫ್ಯೂಷನ್ ಇರಲ್ಲ, ನಾವು ಅದ್ರ ಪ್ರಕಾರನೇ ನಿಲ್ಲಿಸಿದ್ವಿ. ಬಟ್ ನಮ್ಮ ಗುಲ್ಲು ಬೇಗ ಫಾಸ್ಟಾಗಿ ಡ್ರೈವ್ ಮಾಡಿದ್ರಿಂದ ಒಂದು 6 ಲ್ಯಾಪ್ಸ್ ಬೇಗನೆ ಮುಗಿದೋಯ್ತು. ನಾನು ಸ್ವಲ್ಪ ನಿಧಾನಕ್ಕೆ ಡ್ರೈವ್ ಮಾಡ್ತಾಯಿದ್ದೆ, ಸೊ ನಿಧಾನಕ್ಕೆ ಮುಗೀತು ನನ್ನ ಲ್ಯಾಪು. ಈಗ ನಂದು ಮುಗೀತು, ಇದು ನನ್ನ ಲಾಸ್ಟ್ ಲ್ಯಾಪು. ಸೊ ಅವರು ಕೈ ತೋರಿಸ್ತಾರೆ ಈ ಕಡೆಯಿಂದ ಬನ್ನಿ ಮೇಡಮ್ ಅಂತ ಹೇಳಿ. ಸೊ ಹಾಗಾಗಿ ನಾನು ಬಂದು ಇಳ್ಕೊತಾ ಇದ್ದೀನಿ. ಬಟ್ ಅಲ್ಲಿ ಅದು ಫುಲ್ಲು ಫ್ಲೋರ್ ಲೆವೆಲ್ಗಿರೋದ್ರಿಂದ ಎದೊಳೋದು ಇಳಿಯೋದೇ ಸಿಕ್ಕಾಪಟ್ಟೆ ಕಷ್ಟ ಆಯಿತು ನನಗೆ. ಸೊ ಅದು ಫುಲ್ಲು ನೆಲಕ್ಕಿರುತ್ತೆ ಅಲ್ವಾ, ಸೊ ಸಡನ್ನಾಗಿ ಎದೊಳಕ್ಕೂ ಆಗೋದಿಲ್ಲ. ಅದಾದಮೇಲೆ ನನ್ನ ಹಸ್ಬೆಂಡ್ ಕೇಳಿದ್ರು ಹೇಗಿತ್ತು ಅಂತ. ತುಂಬಾ ಚೆನ್ನಾಗಿತ್ತು, ನನಗೂ ತುಂಬ ಇಷ್ಟ ಆಯಿತು. ಇನ್ನೂ ಒಂದು ಲ್ಯಾಪ್ ಹೋಗ್ಬೋದಾಗಿತ್ತು ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ವೇಟಿಂಗ್ ಪೀರಿಯಡ್ ನೋಡಿಬಿಟ್ಟೇ ಸಾಕಪ್ಪ ಇದೊಂದೇ ಅನ್ನಿಸ್ಬಿಡ್ತು. ಯೂಶ್ವಲಿ ನಮಗೆ 6 ಲ್ಯಾಪ್ಸ್ ಆದಮೇಲೆ ನಮಗೆ ಇನ್ನೂ ಒಂದು ಲ್ಯಾಪ್ ಬೇಕು ಅಂತ ಅನಿಸುತ್ತೆ. ಬಟ್ ವೀಕೆಂಡ್ಸಲ್ಲಿ ಹೋಗಿರೋದ್ರಿಂದ ಏನೂ ಮಾಡೋದಕ್ಕಾಗಲ್ಲ, ನಾವು ಸ್ಯಾಕ್ರಿಫೈಸಸ್ ಮಾಡಲೇಬೇಕಾಗತ್ತೆ. ಬಿಕಾಸ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದೀವಿ. ಆಲ್ರೆಡಿ ಅಲ್ಲಿ ಮೋಡ ಬೇರೆ ಮುಚ್ಕೊಂಡಿತ್ತು. ಆಮೇಲೆ ನಾನು ಇನ್ನೊಂದು ಇನ್ಫಾರ್ಮೇಷನ್ ಹೇಳೋದನ್ನು ಮರ್ತೋಗಿದ್ದೆ. ಏನಂತ ಹೇಳಿದ್ರೆ ಇಲ್ಲಿ ಶೂಸು, ಕ್ರಾಕ್ಸು, ಸ್ಲಿಪ್ಪರ್ಸು ಹಾಕ್ಕೊಂಡು ಡ್ರೈವ್ ಮಾಡೋದಕ್ಕೆ ಬಿಡಲ್ಲ. ನಾವು ನಮ್ಮ ಫುಟ್ವೇರ್ಸ್ನ ಬಿಟ್ಬಿಟ್ಟೇ ಅಲ್ಲಿ ಡ್ರೈವ್ ಮಾಡಬೇಕು. ಬಿಕಾಸ್ ನಮ್ಮ ಶೂಸು ಅಥವಾ ಏನಾದರೂ ಕ್ರಾಕ್ಸು ಅಲ್ಲಿ ಆಕ್ಸಿಲೇಟರ್ ಹತ್ರ ಜಾಮ್ ಆಗೋದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನಾವು ಬರೀ ಕಾಲಲ್ಲೇ ಈ ಲ್ಯಾಪ್ನ ಟ್ರೈ ಮಾಡಬೇಕು. ಸೊ ಎಲ್ಲರೂ ಅಷ್ಟೇ ಅಲ್ಲಿ ಫುಟ್ವೇರ್ನ ಬಿಟ್ಬಿಟ್ಟು ನಾವು ಡ್ರೈವ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಈ ಒಂದು ಎಕ್ಸ್ಪೀರಿಯೆನ್ಸು. ನಾವೆಲ್ಲ ಹೊರಟ್ಬಿಟ್ವಿ. ಆ ಡಬಲ್ ಕಾರ್ ಇದೆ ಅಲ್ವಾ, ಅದು ಬಂದುಬಿಟ್ಟು ಒಬ್ಬರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು, ದೊಡ್ಡವ್ರು ಯಾರಾದರೂ ಪಕ್ಕದಲ್ಲಿ ಕೂತ್ಕೊಂಡು ಅದರ ಪಕ್ಕದಲ್ಲಿ ಮಗುನ ಕೂರಿಸ್ಕೋಬೋದು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಏನು ಮಾಡಿದ್ರು, ನನ್ನ ಚಿಕ್ಕ ಮಗನ ಕೂರಿಸ್ಕೊಂಡ್ರು ಅಲ್ಲಿ. ಸೊ ಅಲ್ಲಿ ನೋಡಿದ್ರೆ ಮಳೆ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಿಸಿಲು ಮಳೆ ಎರಡೂ ಒಟ್ಟೊಟ್ಟಿಗೆ ಬಂತು ಅಲ್ಲಿ ಅವತ್ತು. ನಾನು ಅಂದ್ಕೊಂಡೆ ಸಿಕ್ಕಾಪಟ್ಟೆ ಜೋರು ಮಳೆ ಬರುತ್ತೆ ಅಂತ ಅಂದ್ಕೊಂಡೆ. ಅವತ್ತು ಹನಿ ಹಾಕ್ತಾಯಿತ್ತು ಸಿಕ್ಕಾಪಟ್ಟೆನೇ. ನೋಡಿ ಇಲ್ಲಿ ಬಿಸಿಲು ಮಳೆ ಎರಡು ಒಟ್ಟೊಟ್ಟಿಗೆ ಬಂತು. ಅಲ್ಲಿ ನಮಗೆ ರೈನ್ಬೋ ಕಾಣ್ತಾ ಇದೆ. ನಾನಂತೂ ನನ್ನ ಮಗನಿಗೆ ತೋರಿಸ್ತಾ ಇದ್ದೆ, ಯಾವಾಗಲೂ ಅವನು ರೈನ್ಬೋ ಹೆಂಗಿರುತ್ತಮ್ಮ ಅಂತ. ನಾನು ಯೂಶ್ವಲಿ ಪೇಪರಲ್ಲಿ ಡ್ರಾ ಮಾಡಿ ತೋರಿಸೋದೆ ಅವನಿಗೆ, ಇದು ಈ ಥರ ಇರುತ್ತೆ ರೈನ್ಬೋ ಅಂತ. ಬಟ್ ರಿಯಲ್ ಎಕ್ಸ್ಪೀರಿಯನ್ಸ್ ನಾವು ಗೋಕಾಟಿಂಗ್ ಹೋದಾಗ ಆಯಿತು ಅವನಿಗೆ, ಇದೇ ನೋಡು ರೈನ್ಬೋ ಅಂತ. ಬಿಸಿಲು ಮಳೆ ಎರಡು ಒಟ್ಟಿಗೆ ಬಂತು, ಹಾಗೆ ಸ್ಟಾಪ್ ಆಯಿತು. ನೆಕ್ಸ್ಟು ಇವ್ರ ಟರ್ನ್ ಬಂತು. ಇವರಿಬ್ಬರು ನಿಂತ್ಕೊಂಡಿದ್ರು, ವೆಯ್ಟ್ ಮಾಡ್ತಾಯಿದ್ರು. ನೋಡಿ ಇವರಿಬ್ಬರು ಹೇಗೆ ಕಾಣ್ತಾ ಇದ್ದಾರೆ ಅಂತ, ಒಳ್ಳೆ ಹೋಟೆಲಲ್ಲಿ ಕೆಲಸ ಮಾಡೋರ ಥರ ಕಾಣ್ತಾ ಇದ್ದಾರೆ. ಇಬ್ಬರು ರೆಡಿಯಾಗಿ ನಿಂತಿದ್ರು ಆ ಡಬಲ್ ಕಾರಲ್ಲಿ ಹೋಗೋದಕ್ಕೋಸ್ಕರ. ಸೊ ನನಗೆ ಸ್ವಲ್ಪ ಭಯ ಇತ್ತು, ಯಾಕಂದರೆ ಅದು ಫ್ಲೋರ್ ಲೆವೆಲ್ಗೆ ಇದೆ ಅಲ್ವಾ ಕಾರು, ಇವನೆಲ್ಲಿ ಜಾರು ಬಿಡ್ತಾನೋ ಅಂತ ಹೇಳಿ. ಸೊ ಅವರಪ್ಪ ಕರ್ಕೊಂಡು ಹೋದರು ಹುಷಾರಾಗಿ ಅವನ್ನ. ಇವನು ಖುಷಿಯಾಗಿ ಹೆಲ್ಮೆಟ್ ಎಲ್ಲ ಹಾಕಿಸ್ಕೊಂಡ, ಅವರಪ್ಪನೂ ಪ್ರಿಪೇರ್ ಆದರು ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು. ಅಲ್ಲಿ ಬಂತು ಇನ್ನೊಂದು ಕಾರು. ಅದೊಂದೇ ಕಾರ್ ಇರೋದು, ಡಬಲ್ ಕಾರ್ ಅಂತ ಹೇಳಿದ್ರೆ, ಡಬಲ್ ಸೀಟಿಂಗ್ ಕಾರ್ ಅಂತ ಹೇಳಿದ್ರೆ ಅದೊಂದೇ ಕಾರ್ ಅವೈಲೇಬಲ್ ಇದ್ದಿದ್ದು. ಸೊ ಅಪ್ಪ ಮಗ ಇಬ್ಬರು ಹೋದರು. ಇವ್ರು ಸಿಕ್ಕಾಪಟ್ಟೆ ಹೈಟ್ ಇದ್ದಾರಲ್ಲ, ಸೊ ಹಾಗಾಗಿ ಸ್ವಲ್ಪ ಕೂತ್ಕೊಳ್ಳೋಕ್ಕೆಲ್ಲ ಕಷ್ಟಪಡ್ತಾಯಿದ್ರು ಇವರು. ಯಾಕಂದರೆ ಅಷ್ಟು ಹೈಟಿಗೆ ಆ ಕಾರ್ನ ಡ್ರೈವ್ ಮಾಡೋದು ತುಂಬಾ ಕಷ್ಟ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ. ಸೊ ಇಬ್ಬರು ಕೂತ್ಕೊಂಡ್ರು. ಬಟ್ ನನಗೆ ಭಯ ಇತ್ತು, ಇವನು ಸೇಫಾಗಿ ಕೂತಿದ್ದಾನ ಇಲ್ವಾ, ಯಾಕಂದರೆ ನಾನು ತುಂಬ ಝೂಮ್ ಮಾಡಿ ನೋಡ್ತಾ ಇದ್ದೆ ಅವನ್ನ. ಸೊ ಹಾಗಾಗಿ ನನಗೆ ಸ್ವಲ್ಪ ಭಯ ಇತ್ತು, ಅವನೆಲ್ಲಿ ಜಾರು ಬಿಡ್ತಾನೋ ಅಂತ ಹೇಳಿ. ಅವರು ಅವನಿಗೆಲ್ಲ ಹೇಳ್ಕೊಡ್ತಾಯಿದ್ರು ಅಲ್ಲಿರೋ ಸ್ಟಾಫು, ಹಂಗೆ ಕೂತ್ಕೋ ಹಿಂಗೆ ಕೂತ್ಕೋ ಅಂತ. ಅವ್ರ ಡ್ಯಾಡಿ ಸರಿ ಆಯಿತು ಅಂತ ಕರ್ಕೊಂಡು ಹೋದರು ಅಲ್ಲಿಂದ. ಇನ್ನೇನು ಅವರಪ್ಪ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟರು. ಸ್ವಲ್ಪ ಸ್ಪೀಡಲ್ಲೇ ಇದ್ದರು ಅವರಪ್ಪ. ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು, ಅವ್ನು ಹೇಗೆ ಕೂತಿದ್ದಾನೆ ಏನು ಅನ್ನೋ ಒಂದು ಸ್ವಲ್ಪನೂ ಐಡಿಯಾ ಇರಲಿಲ್ಲ. ಬಿಕಾಸ್ ಹತ್ತಿರ ಹೋಗೋಕ್ಕೆ ಬಿಡಲಿಲ್ಲ ಅಲ್ಲಿರೋ ಸ್ಟಾಫು, ಯಾಕಂದರೆ ಟ್ರ್ಯಾಕಲ್ಲಿ ಯಾರೂ ನಡ್ಕೊಂಡು ಹೋಗಬಾರ್ದು ಅಂತ ಹೇಳ್ತಾಯಿದ್ರು. ಹಿಂದೆಯಿಂದ ಕಾರ್ ಬಂದರೆ ಫಾಸ್ಟಾಗಿರ್ತಾರೆ ಅಲ್ಲ, ಸುಮ್ಮನೆ ಪ್ರಾಬ್ಲಮ್ ಬೇಡ ಅಂತ ಹೇಳಿ. ನೋಡಿ ಅವರಪ್ಪ ಎಷ್ಟು ಚೆನ್ನಾಗಿ ಕರ್ಕೊಂಡು ರೌಂಡ್ ಹೋಗ್ತಾ ಇದ್ದಾರೆ. ಬಟ್ ಅಲ್ಲಲ್ಲೇ ಸ್ಟಾಪ್ ಮಾಡ್ತಾಯಿದ್ರು. ಆಗ ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು, ಯಾಕೆ ಇವರು ಸ್ಟಾಪ್ ಮಾಡಿಬಿಟ್ರು ಅಂತ. ಬಿಕಾಸ್ ಮಗು ಇದನ್ನೆಲ್ಲ ಎಲ್ಲಿ ಜಾರ್ಬಿಟ್ನಾ ಅನ್ನೋ ಒಂದು ಭಯ ಇತ್ತು ನನಗೆ.
ಸೊ ಅಂದರೂ ಅವ್ರ ಪಾಪ ಅಲ್ಲಿ ಸ್ವಲ್ಪ ನಿಲ್ಲಿಸ್ಕೊಳ್ಳೋದು ಇಲ್ಲಿ ಸ್ವಲ್ಪ ನಿಲ್ಲಿಸ್ಕೊಳ್ಳೋದು ಮಾಡ್ತಿದ್ರು. ಯಾಕಂತ ಹೇಳಿದ್ರೆ ಅವ್ನು ಹೇಳ್ತಿದ್ದಂತೆ, ಅಪ್ಪ ನಾನು ಜಾರ್ತಾ ಇದ್ದೀನಿ ಅಂತ. ಸೊ ಅವ್ನು ತುಂಬ ಹೈಟ್ ಕಮ್ಮಿ ಇದ್ದಾನೆ ಅಲ್ವಾ ಚಿಕ್ಕವನು. ಸೊ ಹಾಗಾಗಿ ಸ್ವಲ್ಪ ಭಯ ಇತ್ತು ನನಗೆ, ಎಲ್ಲಿ ಜಾರಿ ಬಿದ್ದುಬಿಡ್ತಾನೆ ಅಂತ. ನೋಡಿ ನಾನು ಹೇಳ್ತಾ ಇದ್ದೆ ಅಲ್ವಾ, ನನ್ನ ಹಸ್ಬೆಂಡ್ ಸ್ಟಾಪ್ ಮಾಡಿ ಡ್ರೈವ್ ಮಾಡ್ತಾಯಿದ್ರು ಅವ್ನು ಜಾರ್ತಾ ಇರೋದಕ್ಕೆ ಅಂತ. ಸೊ ಅಲ್ಲಿ ಅವರು ಸ್ಟಾಪ್ ಮಾಡಿಬಿಟ್ಟು ಡ್ರೈವ್ ಮಾಡ್ತಾ ಇದ್ದಾರೆ. ಅವನು ಅಪ್ಪ ನಾನು ಜಾರ್ತಾ ಇದ್ದೀನಿ ಅಂತ ಹೇಳಿದ್ನಂತೆ. ಸೊ ಹಾಗೆ ಜಾರ್ತಾ ಇರೋದ್ರಿಂದ ಪಾಪ ಅವರಪ್ಪ ಸ್ವಲ್ಪ ಸ್ಲೋ ಆಗೇ ಓಡಿಸ್ತಾಯಿದ್ರು. ಇನ್ನೇನು ಇವ್ರದ್ದು ಲ್ಯಾಬ್ ಕಂಪ್ಲೀಟ್ ಆಯಿತು ಅಂತ ಅಂದ್ಕೊಂಡೆ, ಇಲ್ಲ ಅವರು ಇನ್ನೂ ಒಂದು ರೌಂಡ್ ಎಕ್ಸ್ಟ್ರಾ ಹೋದರು. ತುಂಬ ಫಾಸ್ಟಾಗೆ ಹೋಗ್ತಾಯಿದ್ರು ನನ್ನ ಹಸ್ಬೆಂಡು. ಆದರೆ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು, ಬಿಕಾಸ್ ಮಗುಗೆ ಒಂದೇ ಸ್ಟ್ಯಾಂಡ್ ಇರೋದು, ಅವನು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳೋದಕ್ಕೋಸ್ಕರ. ಸ್ಟಾರ್ಟಿಂಗ್ ಆ ದೊಡ್ಡ ಲ್ಯಾಪ್ನ ಮಾತ್ರ ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ತಾಯಿದ್ರು ಅವರು. ಅಲ್ಲಲ್ಲೇ ನಿಲ್ಲಿಸ್ಕೊಂಡು ಬೇರೆ ಹೋಗ್ತಾಯಿದ್ರು. ನನಗಿನ್ನೂ ಸಿಕ್ಕಾಪಟ್ಟೆ ಭಯ ಆಯಿತು. ಬಟ್ ತುಂಬಾ ಚೆನ್ನಾಗಿರುತ್ತೆ ಆ ಒಂದು ಡ್ರೈವ್ ಹೋಗಬೇಕಾದ್ರೇ. ಇವ್ರ ಲ್ಯಾಪ್ನ ಕಂಪ್ಲೀಟ್ ಮಾಡಿದ್ರು. ಸೊ ಬಂದರು ಇವರಿಬ್ರು. ಇವನಂತೂ ಸಿಕ್ಕಾಪಟ್ಟೆ ಮಜಾ ಮಾಡಿದ್ದಾನೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ ನನಗೆ. ಅವನಿಗೆ ಅಲ್ಲಿ ಎದ್ದೊಳಕ್ಕೂ ಇಷ್ಟ ಇರಲಿಲ್ಲ, ಅಷ್ಟು ಮಜಾ ಮಾಡಿದ್ದಾನೆ ಅವನು. ಆದರೆ ನನಗೆ ಮಾತ್ರ ಸಿಕ್ಕಾಪಟ್ಟೆ ಭಯ ಇತ್ತು. ಇವರು ಡ್ರೈವ್ ಮಾಡಿದ್ದೆಲ್ಲ ಮುಗೀತು. ನೆಕ್ಸ್ಟು ನಾವು ಸರಿ ಮುಗೀತು. ತುಂಬ ಚೆನ್ನಾಗಿತ್ತು ಈ ಒಂದು ಎಕ್ಸ್ಪೀರಿಯೆನ್ಸ್ ಮಾತ್ರ. ನಮಗೆ ಸಖತ್ ಇಷ್ಟಪಟ್ವಿ ಈ ಒಂದು ಎಕ್ಸ್ಪೀರಿಯೆನ್ಸ್ನ ಡ್ರೈವ್ ಮಾಡಿದ್ದು. ನೀವು ಹೋಗಿ ಕಾಟು ಕೆಫೆ ಮಸ್ಟ್ ಟ್ರೈ ಅಂತಲೇ ಹೇಳಬೇಕು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಒಂದು ಇದನ್ನು ಟ್ರೈ ಮಾಡಲೇಬೇಕು. ಗೋಕಾಟಿಂಗ್ನ ಹತ್ತಿರದಲ್ಲೇ ಇರೋದು, ಯಾಕೆ ಮಿಸ್ ಮಾಡ್ಕೊಳ್ಬೇಕು. ಸೊ ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟ, ಸೂಪರಾಗಿದೆ ಅಂತಲೂ ಹೇಳ್ದ. ಸೊ ಎಲ್ಲರೂ ತುಂಬ ಖುಷಿಪಟ್ಟರು. ಮಕ್ಕಳು ಖುಷಿ ಪಡೋದೇ ಅಲ್ವಾ ನಮಗೂ ಬೇಕಾಗಿರೋದು. ಸೊ ಇಲ್ಲೆಲ್ಲ ಮುಗಿಸ್ಕೊಂಡ್ವಿ. ಇದಾದಮೇಲೆ ಆ್ಯಸ್ ಯೂಶ್ವಲ್ ನಮ್ಮದು ಫ್ಯಾಮಿಲಿ ಸೆಲ್ಫೀಸ್ ಇರುತ್ತೆ ಅಲ್ವಾ, ಫೋಟೋಸ್ ಎಲ್ಲ ಹಿಡ್ಕೊಂಡ್ವಿ. ಇನ್ನೇನು ಡ್ರೈವ್ ಮಾಡಿದ್ವಿ, ಸೆಲ್ಫೀಸ್ ಇಡಿಸ್ಕೊಂಡ್ವಿ, ಫೋಟೋಸ್ ಇಡಿಸ್ಕೊಂಡ್ವಿ. ಸೊ ಎಲ್ಲ ಸೂಪರ್ಬ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇನ್ನೇನು ಈಗ ಕಾಟು ಕೆಫೆಗೆ ಬಾಯ್ ಹೇಳೋ ಟೈಮ್ ಬಂದೇ ಬಿಡ್ತು. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ. ಖುಷಿಗೆ ನೋಡಿ ಯಾವ ಥರ ಡ್ಯಾನ್ಸ್ ಎಲ್ಲ ಆಡ್ತಾ ಇದ್ದಾನೆ ಅಂತ. ಸಿಕ್ಕಾಪಟ್ಟೆನೇ ಚೆನ್ನಾಗಿತ್ತು ಈ ಒಂದು ಎಕ್ಸ್ಪೀರಿಯನ್ಸ್. ವೀಕೆಂಡ್ ಹೇಗಾಯಿತು ಅನ್ನೋದೇ ಗೊತ್ತಿರಲಿಲ್ಲ ಕಾಟು ಕೆಫೆಗೆ ಬಂದಮೇಲೆ. ಸೊ ತುಂಬ ಚೆನ್ನಾಗಿತ್ತು. ನಮಗಂತೂ ತುಂಬಾ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ರೇಟಿಂಗ್ಸಲ್ಲಿ ಕೊಡೋದಾದರೆ 5 ಅಂತಲೇ ಹೇಳ್ಬೋದು. ಬಟ್ ವೇಟಿಂಗ್ ಪೀರಿಯಡ್ ಇಸ್ ಟೂ ಲಾಂಗ್, ಅದೇ ಬೇಜಾರಾಗೋದು ನಮಗೆ. ಸೊ ಏನೂ ಮಾಡೋದಕ್ಕಾಗಲ್ಲ. ಟಿಕೆಟ್ ಪರ್ಚೇಸ್ ಮಾಡಿಕೊಂಡು ಅಲ್ಲೇ ಏನಾದ್ರು ಕೂತ್ಕೊಂಡು ತಿನ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಬೇಕಾಗತ್ತೆ. ಯಂಗ್ಸ್ಟರ್ಸ್ಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಜಾಗ. ಎಲ್ಲರೂ ಹೋಗಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.